ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ಪ್ರಾತಸ್ಮರಣೀಯರಾದಂಥ ಬಸವಾದಿ ಶರಣರ ನೆನೆದುಕೊಂಡು ಎಲ್ಲ ದಾರ್ಶನಿಕರಲ್ಲಿ ಭಕ್ತಿಯಿಂದ ವಂದಿಸಿ ಇವತ್ತು ಶೂನ್ಯ ಸಂಪಾದನೆಯ ಅನುಭವ ಮಾಲಿಕೆಯಲ್ಲಿ ವಿಶೇಷ ಕಳೆಗಟ್ಟುವ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ಹಿರಿಯ ಅನುಭಾವಿಗಳು ತತ್ವಜ್ಞಾನಿಗಳು ಸೇರಿರೋದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರು ಆಗಿರ್ತಕ್ಕಂಥ ಡಾಕ್ಟರ್ ವೀರಣ್ಣ ರಾಜೂರ್ ಸರು ಇವತ್ತಿನ ವಿಶೇಷ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ. ಹಾಗೂ ವಿಶೇಷವಾಗಿ ಕನ್ನಡ ಸಾಹಿತ್ಯ ಲೋಕಕ್ಕೆ, ವಿಶೇಷವಾಗಿ ವಚನ ಸಾಹಿತ್ಯ ಲೋಕಕ್ಕೆ ಒಂದು ಅನರ್ಘ್ಯ ರತ್ನ ಇವತ್ತು ಮತ್ತೆ ಲೋಕಾರ್ಪಣೆಗೊಂಡಂತಹದ್ದು. ಅದು ಅಲ್ಲಮ ಪ್ರಭುದೇವರ ಸಮಗ್ರ ವಚನಗಳ ಭಾವಾನುವಾದ. ಸುಮಾರು 1600ಕ್ಕಿಂತ ಹೆಚ್ಚು ವಚನಗಳ ಭಾವಾನುವಾದ ಮಾಡಿ ನಮ್ಮೆಲ್ಲರ ಕೈಗೆ ಅದನ್ನು ಕೊಟ್ಟಂತಹ ಹಿರಿಯ ತತ್ವಜ್ಞಾನಿಗಳು, ಅನುಭಾವಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಎನ್ ಜಿ ಮಾದೇವ್ ಸರಲ್ಲಿ ಈ ಪುಸ್ತಕವನ್ನು ಬಿಡುಗಡೆಗೊಳಿಸಿ ಆ ಪುಸ್ತಕದ ಕುರಿತು ನಮಗೆ ಜ್ಞಾನ ನೀಡಲಿಕ್ಕೆ ಆಗಮಿಸಿದಂಥ ನನ್ನ ಆತ್ಮೀಯರು, ಸಹೋದರ ಸಮಾನರಾಗಿರ್ತಕ್ಕಂಥ ಪ್ರೊಫೆಸರ್ ಶಶಿಧರ್ ತೋಡ್ಕರ್ ಅವರಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಸವ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾದ ಶ್ರೀ ಅರವಿಂದ್ ಜತ್ಯಣ್ಣವರು ವಹಿಸಬೇಕಾಗಿತ್ತು. ಕಾರಣಾಂತರಗಳಿಂದ ಅವರಿಗೆ ಬರಲಿಕ್ಕಾಗಲಿಲ್ಲ. ಅವರ ಪ್ರತಿನಿಧಿಯಾಗಿ ಬೆಂಗಳೂರಿನಿಂದ ಬಸವ ಸಮಿತಿಯ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಜಾಲಬಾದಿಯವರು ಬಂದಿದ್ದಾರೆ, ದೂರದ ಬೆಂಗಳೂರಿಂದ. ಅವರಲ್ಲಿಯೂ ಕೂಡ ನನ್ನ ಆತ್ಮೀಯ ನಮನಗಳನ್ನು ಸಲ್ಲಿಸಿ ವೇದಿಕೆ ಮುಂದುಗಡೆ ಪ್ರತಿ ವಾರದಂತೆ ತಾವೆಲ್ಲ ಇಲ್ಲಿ ಆಗಮಿಸಿದ್ದೀರಿ. ನಿಮಗೂ ಮತ್ತು ಜಾಲತಾಣಗಳ ಮೂಲಕ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಕ್ಕಂಥ ಸರ್ವರಿಗೂ ನನ್ನ ಭಕ್ತಿಯ ಶರಣಾರ್ಥಿಗಳು. ಈ ಕಳೆದ ವಾರದಲ್ಲಿ ನಾನು ಮಾಯಾ ವಿಲಾಸ ವಿಡಂಬನಾ ಸ್ಥಳದ ಪೀಠಿಕೆಯಾಗಿ 1-2-3 ವಚನಗಳನ್ನು ವಿಶ್ಲೇಷಣೆ ಮಾಡಿದ್ದೆ. ಅದರದೇ ಮುಂದುವರೆದ ಭಾಗವಾಗಿ ಇವತ್ತು ನಮ್ಮ ಹಡಪದ ಲಿಂಗಮ್ಮವರ ವಚನವನ್ನು ನಾನು ಹೇಳಿ ಒಂದು ಉಪನ್ಯಾಸವನ್ನು ಮುಗಿಸಿದ್ದೆ. ಮಾಯದ ಬೊಂಬೆಯ ಮಾಡಿ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ವಚನ ಅದು. ಅದರ ಜೊತೆಗೆ ಈ ಸ್ವರೂಪ ಜ್ಞಾನೋದಯವಾದ ಸಾಧಕ ಅಂತೇನಿರ್ತಾನೆ, ಅಂದರೆ ಪಿಂಡಜ್ಞಾನ ಸ್ಥಳದಿಂದ ಈ ತೋರ ಬಂದ ಈ ಪ್ರಪಂಚವೆಲ್ಲ ಇದು ನಿಜ ಅಲ್ಲ, ಇದು ಸತ್ಯ ಅಲ್ಲ, ಇದು ಸ್ಥಿರ ಅಲ್ಲ, ಇದು ಪರಮ ಸಂತೃಪ್ತಿಯನ್ನು ಕೊಡುವಂಥದ್ದಲ್ಲ, ಇದೊಂದು ಮಾಯಾವಿಲಾಸ ಅಂತಕ್ಕಂಥ ಅರಿವನ್ನು ಪಡೆದುಕೊಂಡಂತಹ ಒಬ್ಬ ಶರಣ ಸಾಧಕ ಅದನ್ನು ಈ ಜಗತ್ತಿಗೆ ತಿಳಿ ಹೇಳುವ ಒಂದು ಪ್ರಯತ್ನವನ್ನು ಮಾಡೋದೇ ಮಾಯಾವಿಲಾಸ ವಿಡಂಬನ ಸ್ಥಳ ಅಂತ ನಾವು ಕರಿತೀವಿ. ಅದನ್ನು ನೀವು ಮಾಡಲಿಕ್ಕೆ ಆಗೋದಿಲ್ಲ. ಆ ಮಾಯೆಯ ವಿಲಾಸದ ವಿಡಂಬನೆಯನ್ನು ನಾವು ಮಾಡಲಿಕ್ಕಾಗೋದಿಲ್ಲ. ಯಾಕಂದರೆ ಮಾಯೆಯ ಅರಿವು ನಮಗಾಗಿರೋದಿಲ್ಲ. ಮಾಯೆಯ ಅಸ್ತಿತ್ವದ ಅರಿವು ನಮಗೆ ಆಗದೇ ಇದ್ದಾಗ
ಆ ಮಾಯೆನೇ ನಿಜ ಅಂತ ತಿಳಿದು, ಆ ಮಾಯೆಯೇ ನಮ್ಮ ಬದುಕು ಅಂತ ತಿಳಿದು, ಅದೇ ನಮ್ಮ ಉಸಿರು, ಅದೇ ನಮ್ಮ ಬದುಕು ಅಂತ ತಿಳಿದು, ಆ ಪರಮಸತ್ವವನ್ನು ಪರಮಸತ್ಯವನ್ನು ತಿಳಿಲಾರದೆ ಇರತಕ್ಕಂಥ ಸ್ಥಿತಿಯಲ್ಲಿದ್ದುಕೊಂಡು ನಾವು ಆ ಮಾಯೆಯ ವಿಲಾಸದ ವಿಡಂಬನೆಯನ್ನು, ಅಂದರೆ ಅದರ ಇರುವಿಕೆಯನ್ನು ಹೇಳಲಿಕ್ಕೆ ಹೇಗೆ ಸಾಧ್ಯ? ಅದು ನಮ್ಮಂಥವರಿಗೆ ಸಾಧ್ಯವಿಲ್ಲ ಅನ್ನುವಂಥದ್ದು. ನಾವು ಆ ಮಾಯೆ ಬಂಧನದಲ್ಲಿ ಇದ್ದವರಿಗೆ ಮಾಯೆಯ ಕುರಿತು ಹೇಳಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಮಾಯೆಯ ಬಂಧನವನ್ನು ಬಿಡಿಸಿ ಹೊರಗಡೆ ನಿಂತಂಥ ಸಾಧಕನಿಗೆ ಮಾಯೆ ಹೇಗಿದೆ ಅನ್ನೋದನ್ನು ಹೇಳಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಸ್ಥಳಕ್ಕೆ ನಾವು ಮಾಯಾ ವಿಲಾಸ ವಿಡಂಬನ, ಮಾಯೆಯ ವಿಲಾಸ ಇದು. ಆ ವಿಲಾಸಕ್ಕೆ ನಾವೆಲ್ಲ ಮಾರು ಹೋಗಿದ್ದೇವೆ. ಹೀಗಾಗಿ ಅದನ್ನು ವಿಡಂಬನೆ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ. ಆ ವಿಲಾಸಕ್ಕೆ ಮಾರು ನಿಜ ಶರಣ ವಿಡಂಬನೆಯನ್ನು ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದೇ ಮಾಯಾ ವಿಡಂಬನ, ಮಾಯಾ ವಿಲಾಸ ವಿಡಂಬನ ಸ್ಥಳ ಅಂತ ನಾವು ತಿಳ್ಕೊಂಡಿದ್ವಿ. ಮೊದಲು ಮಾಯೆ ಯಾವುದು ಅಂತ ಶರಣರು ಹೇಳ್ತಾರೆ. ಫಸ್ಟ್ ಹೇಳೋದೇ ಮಾಯೆ, ಈ ಪ್ರಪಂಚವೆಲ್ಲ ಮಾಯೆನೇ, ಇದು ಮಾಯಾ ವಿಲಾಸನೆ ಅಂತ ಹೇಳುವಾಗ ಅದರ ಪಟ್ಟಿ ಮಾಡ್ತಾ 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 ಹೋದಾಗ ಇದು ಮಾಯೆ, ಅದು ಮಾಯೆ, ಅದು ಮಾಯೆ, ಅದು ಮಾಯೆ ಅಂತ ನಾವು ಹೇಳ್ತಾ ಹೋಗ್ತೇವಲ್ಲ. ಶರಣರು ಹೇಳೋದು, ಶರಣರ ಪಟ್ಟಿಯಲ್ಲಿ ಮಾಯೆ ಅಂತಕ್ಕಂಥ ಪಟ್ಟಿಯಲ್ಲಿ ಮೊದಲನೇ ಸ್ಥಾನ ಪಡೆದದ್ದು ಯಾವುದು ಅಂತಂದರೆ, ನಮಗೂ ಮತ್ತು ಶರಣರಿಗಿರೋ ವ್ಯತ್ಯಾಸ ಇದು. ನಾವು ಭಾಳ ಅಂದ್ರೆ ಹೊರಗಿಂದ ಹೇಳ್ಬೋದು, ಇದೆಲ್ಲ ಮಾಯಾವಿಲಾಸ, ಇದೇನಿದು ಕೈ ಮಾಡಿ ತೋರಿಸ್ತೇವೆ ನಾವು. ಆದರೆ ಶರಣರು ಹಾಗೆ ಹೇಳಿಲ್ಲ. ಮೊದಲನೇದ್ದು ಮಾಯೆಯ ಪಟ್ಟಿಯಲ್ಲಿ, ಯಾವುದೆಲ್ಲ ಮಾಯೆ ಅಂತ ಹೇಳುವುದರ ಪಟ್ಟಿಯಲ್ಲಿ ಶರಣರು ಫಸ್ಟ್ ಇಟ್ಟಿದ್ದು ಯಾವುದನ್ನು ಅಂತಂದರೆ ತನು ಮಾಯೆ. ನಾವು ನಿಂತ ಜಾಗದಲ್ಲಿ ನಾನು ನನ್ನ ತನು, ನನ್ನ ಶರೀರ ಅಂತ ತಿಳ್ಕೊಂಡೇನಲ್ಲ, ಇದೇ ಮೊದಲು ನನಗೆ ಮಾಯೆ. ನಾವು ನನ್ನ ತನುವೇ ನನಗೆ ಮಾಯೆ ಅನ್ನೋ ಅರಿವು ಬರದೇ ಇದ್ದವನು ಅದು ಮಾಯೆ ಅಂತ ಹೇಳಲಿಕ್ಕೆ ಹೇಗೆ ಸಾಧ್ಯ? ತನ್ನಲ್ಲಿರುವ ಮಾಯೆಯೇ ಆತನಿಗೆ ಅರಿವಾಗಿಲ್ಲ ಅಂದರೆ ಅದರ ಅರ್ಥ ತನ್ನನ್ನು ಬಿಟ್ಟು ಮಾಯೆ ಇಲ್ಲ. ಮಣ್ಣ ಬಿಟ್ಟು ಮಡಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ತನ್ನ ಬಿಟ್ಟು ದೇವರಿಲ್ಲ ಅಂದರೆ ನನ್ನೊಳಗೆ ದೇವರಿದ್ದಾನೆ ಅನ್ನೋ ಅರ್ಥ. ನನ್ನೊಳಗೆ ದೇವರಿದ್ದಾನೆ ಅನ್ನುವ ಅರಿವನ್ನು ಮರೆಮಾಚಿದ್ದೇ ಮಾಯೆ. ಹಾಗಾದರೆ ಮಾಯೆಯು ನನ್ನೊಳಗೆ ಇದೆ. ಅದು ನಮ್ಗೆ ಗೊತ್ತಾಗೋದಿಲ್ಲ. ಮಾಯೆಯನ್ನು ಗುರುತಿಸು ಅಂತ ಕೇಳಿದಾಗ ನಮ್ಮ ಬೆರಳು ಹೊರಗಡೆ ಹೋಗುತ್ತೆ. ಇದು ಮಾಯೆ, ಇದು ಮಾಯೆ, ಇದು ಮಾಯೆ, ಇದೆಲ್ಲ ತೋರು ಬಂದ ಜಗತ್ತು. ಹೊನ್ನು ಮಾಯೆ ಎಂಬರು, ಹೊನ್ನು ಮಾಯೆ ಎಲ್ಲ, ಅದಕ್ಕೆ ಹೇಳಿದರು ಅವರು. ನಾವು ತಿಳ್ಕೊಂಡಿದ್ದು ಮಾಯೆ ಇರಲಿ, ಅದು ಇರ್ಬೋದು. ಪುರುಷನೆಂಬ ಮಾಯೆಯಾಗಿ ಸ್ತ್ರೀ ಎಂಬ ಮಾಯೆ ಪುರುಷ, ಅದು ಇದೆ, ಇಲ್ಲ ಅನ್ನೋದಿಲ್ಲ. ಆದರೆ ಅದಕ್ಕಿಂತ ಮುಂದೆ ಹೋಗಿ ಹೇಳ್ತಾರೆ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆ ಎಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಎಲ್ಲ. ಸ್ಪಷ್ಟ ಹೇಳಿಬಿಟ್ರು ಅವರು. ಇವ್ಯಾವೂ ಅಲ್ಲ. ಕೊನೆಗೆ ಹೇಳಿದರು ಅವರು, ಮನದ ಮುಂದನ ಆಸೆಯೇ ಮಾಯೆ. ಹಂಗಾರೆ ಮನ ಯಾರ್ದು? ಎನ್ನ ಮನ. ಆಸೆ ಹುಟ್ಟೋದು ಎನ್ನ ಮನದಲ್ಲಿ. ಎನ್ನ ಮನದಲ್ಲಿ ಹುಟ್ಟೋ ಆಸೆನೇ ಮಾಯೆ ಅಂದಾಗ ಆ ಮಾಯೆ ನನ್ನನ್ನು ಬಿಟ್ಟು ಇಲ್ಲ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹವೋ ದೇಹವು ನಿನ್ನೊಳಗೋ. ಬಯಲು ಆಲಯದೊಳಗೋ ಆಲಯವು ಬಯಲದೊಳಗೋ. ಬಯಲು ಆಲಯಗಳೆರಡು ನಯನದೊಳಗೋ ಅಂತ.
ಹಂಗಾರೆ ನೋಡು ದೃಷ್ಟಿಯೊಳಗೆ ಏನಾದರೂ ಇದೆಯೋ? ನಯನ ಬುದ್ಧಿಯೊಳಗೋ, ಬರೀ ನೋಡಿದ ತಕ್ಷಣ ಏನಾದರೂ ಗುರ್ತು ಹಿಡಿಲಿಕ್ಕಾಗತ್ತೋ ಅದಕ್ಕೆ ಬುದ್ಧಿ ಬೇಕು ಅರ್ಥ ಮಾಡ್ಕೊಳ್ಳಿಕ್ಕೆ. ನಯನ ಬುದ್ಧಿಯೊಳಗೋ ಬುದ್ಧಿ ನಯನದೊಳಗೋ? ನಯನ ಬುದ್ಧಿಗಳೆರಡು ನಿನ್ನೊಳಗೋ. ನಿನ್ನೊಳಗಂದ್ರೆ ಆ ಶೂನ್ಯ ಸ್ಥಿತಿಯೊಳಗೆ, ಆ ಶೂನ್ಯದ ಸೃಷ್ಟಿಯ ಫಲವಾಗಿಯೇ ಅದರ ಭಾಗವಾಗಿಯೇ ಬಂದದ್ದು ಈ ಮಾಯೆ. ನಾವು ಯಾವುದು ಅರಿವು ಅಂತ ತಿಳ್ಕೊಂಡು ಮಣ್ಣ ಬಿಟ್ಟು ಮಡಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ ಅಂತ ತಿಳ್ಕೊಂಡಾಗ ದೇವನಿರುವುದು ನನ್ನೊಳಗೆ ಅಥವಾ ನನ್ನೊಳಗೆ ದೇವನಿರುವುದು ಎಷ್ಟು ಸತ್ಯವೋ ಆ ದೇವನ ಇರವನ್ನು ಮರೆಸಿದ್ದು ಅಷ್ಟೇ ಸತ್ಯ, ಆ ಮರೆಸಿದ್ದೇ ಮಾಯೆ. ಹೀಗಾಗಿ ಮಾಯೆಯು ನನ್ನೊಳಗಿರುವುದು ಅಷ್ಟೇ ಸತ್ಯ. ಅದಕ್ಕೆ ಅವ್ರು ಹೇಳಿದರು, ಬೇರೆಯವ್ರ ಕಡೆ ಬಟ್ಟು ಮಾಡಿ ತೋರಿಸೋಕ್ಕಿಂತ ಇದು ಮಾಯೆ, ಇದು ಮಾಯೆ, ಇದು ಮಾಯೆ, ಇದು ಮಾಯೆ ಅಂತ ಹೇಳುವಾಗ, ಇಲ್ಲ, ಮಾಯೆ ಯಾವುದು ಅಂದರೆ ತನು ಮಾಯೆ. ಮೊದಲು ನನ್ನ ಶರೀರನೇ ಮಾಯೆ. ಈ ತನುವಿಂಗೆ ಮನ ಮಾಯೆ. ತನುವಿಗೊಂದು ಮನ ಇದೆ, ತನುವೇ ಮಾಯೆ. ಆ ತನುವನ್ನು ಆಶ್ರಯಿಸಿಕೊಂಡಂಥ ಮನಸ್ಸು ಕೂಡ ಮಾಯೆಯಾಗಿದೆ ಅಂತ. ಮನಕ್ಕೆ ನೆನಹು ಮಾಯೆ. ಹಂಗಾರೆ ನಮ್ಮ ನೆನಹು ಏನಿದೆಯಲ್ಲ, ನನ್ನ ಜ್ಞಾಪನೆ ಏನಿದೆಯಲ್ಲ, ಇಲ್ಲಿ ಕುತ್ಕೊಂಡ್ರೂ ನಾನು ಏನೋ ನೆನಪು ಮಾಡ್ಕೋತಿರ್ತೇನಲ್ಲ, ಅದು ಮಾಯೆನೇ. ತನು ಮಾಯೆ, ತನುವಿಂಗೆ ಮನ ಮಾಯೆ, ಮನಕ್ಕೆ ಅದರ ನೆನಹು ಮಾಯೆ, ನೆನಹಿಂಗೆ ಅರಿವು ಮಾಯೆ. ನೆನಪಿಟ್ಕೊಳ್ರಿ, ಭಾಳ ಅದ್ಭುತವಾಗಿರುವಂಥ ವಚನಗಳಿವು. ನಾವು ಸುಮ್ಮನೆ ಓದ್ಕೊತ ಹೋಗಿಬಿಟ್ಟಿರ್ತೇವೆ ನಾವು ಅಷ್ಟೇ. ಅರಿವಿಂಗೆ ಕುರುಹು ಮಾಯೆ. ಅರಿವಾಯಿತು, ನೀನು ಯಾರು, ನಾನು ಯಾರು, ಕುರುಹು ಬಂತಿಲ್ಲಿ, ಗುರ್ತಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ ನಾವು. ಇವರು ಹುಲ್ಯಾಳವರು, ಇವರು ಶಿವನಗೌಡರು, ಇವರು ಶಿವರುದ್ರಗೌಡರು, ಅವ್ರು ಹಂಚನಾಳವರು. ಕುರುಹು ಪ್ರಾರಂಭ ಆತಿಲ್ಲಿ. ಆ ಕುರುಹು ಮಾಯೆ. ಮಾಯೆ ಅಂದಾಗ ನಮಗೆ ಭಾಳ ಬೇಕಾದವ್ರನ್ನ ಪ್ರೀತಿಸ್ತೇವೆ, ಆದರಿಸ್ತೇವೆ, ಗೌರವಿಸ್ತೇವೆ, ಬೇಡವಾದವ್ರನ್ನ ತಾತ್ಸಾರ ಮಾಡ್ತೇವೆ. ಇದು ಮಾಯೆ. ರಾಗದ್ವೇಷಗಳು ಮಾಯೆಯಾಗಿ ನಮ್ಮನ್ನು ಕಾಡ್ತವೆ. ಯಾಕೆ ಎಲ್ಲರನ್ನೂ ಒಂದೇ ಅಂತ ತಿಳ್ಕೊಳ್ಳೋದಿಲ್ಲ? ಯಾಕೆಲ್ಲರನ್ನೂ ಒಂದೇ? ಈ ಸೃಷ್ಟಿ ರಚನೆ ಆಗಿದ್ದೇ ಮೂಲ ಪರಮ ವಸ್ತುವಿನಿಂದ ಅಂದಾಗ ಮೂಲದಲ್ಲಿ ಎಲ್ಲ ಒಂದೇ ಅಂತಕ್ಕಂಥ, ಬಯಲಿನಲ್ಲಿ ಇದೆಲ್ಲ ಒಂದೇ ಅಂತಕ್ಕಂಥ ತತ್ವ ಅಡಗಿದ್ರೂ ಕೂಡ ಈ ಗೋಚರ ಆದಾಗ, ಸೃಷ್ಟಿ ಗೋಚರ ಸಾಕಾರಗೊಂಡಾಗ, ದೃಶ್ಯ ರೂಪ ಪಡೆದಾಗ, ಕುರುಹು ರೂಪ ಪಡೆದಾಗ ಇಲ್ಲಿ ಭಿನ್ನ ಆಯ್ತಲ್ಲ. ಯಾಕೆ ಅಂತ? ಭಿನ್ನ ಆಗಿದ್ದೇ ಮಾಯೆ. ಮಾಯೆಯ ಕಾರಣದಿಂದಾಗಿ ಇದು ಭಿನ್ನ ಆಗಿದೆ. ಮೂಲದಲ್ಲಿ ನಾವು ಒಂದೇ ಆಗಿದ್ದೇವೆ. ಮೂಲದಲ್ಲಿ ನಾವೆಲ್ಲರೂ ಒಂದೇ ಸ್ವಸ್ವರೂಪದಿಂದ, ಒಂದೇ ರೂಪದಿಂದ, ಒಂದೇ ಚೈತನ್ಯದಿಂದ, ಮಾಯೆಯೂ ಕೂಡ ಅರಿವೂ ಕೂಡ ಒಂದೇ ಚೈತನ್ಯದಿಂದ ಬಂದರೂ ಕೂಡ ಕುರುಹು ರೂಪಗೊಂಡ ನಂತರ ಭಿನ್ನವಾಗಿ ಕಾಡೋದೇನಿದೆಯಲ್ಲ, ಇದು ಈ ಪ್ರಪಂಚದಲ್ಲಿ ನಾವು ಸಂಕಟ ಪಡಲಿಕ್ಕೆ, ಆತಂಕ ಪಡಲಿಕ್ಕೆ, ತೊಳಲಾಟಕ್ಕೆ ಕಾರಣ ಅಂತ ಶರಣ. ಇದನ್ನರಿಯದೆ, ಇದನ್ನು ಅರಿಲಾರದೆ, ನಾವೆಲ್ಲರೂ ಇದನ್ನು ತಿಳ್ಕೊಳ್ಳಾರದೆ ನಾವು ಹೋಗಲಿ ಬಿಡ್ರಿ. ಹರಿಬ್ರಹ್ಮಾದಿಗಳೆಲ್ಲರೂ ನಾವು ಹೋಗಲಿ, ಇದನ್ನರಿಯದೆ ಹರಿಬ್ರಹ್ಮಾದಿಗಳೆಲ್ಲರೂ ಮಾಯೆಯ ಕಾಲ ಸರಮಾಲೆಗಳಾದರು. ಮಾಯೆಯ ಕೊರಳ ಸರಮಾಲೆ ಆಗಿಲ್ಲವರು. ಮಾಯೆ ಶಬ್ದ ನೋಡ್ರಿ ಹೆಂಗೆ ಬಳಸಿ. ಮಾಯೆಯ ಕೊರಳ ಸರಮಾಲೆ ಆಗಿದ್ರೆ ಇನ್ನೂ ಒಂದಿಷ್ಟು ಏನೋ ಗೌರವ ಇರ್ತಿತ್ತು ಅಂತ. ಮಾಯೆಯ ಕಾಲ ಸರಮಾಲೆಗಳಾದರೂ ಸೌರಾಷ್ಟ್ರ ಸೋಮೇಶ್ವರ, ನಿಮ್ಮ ಮಾಯೆ ದೇವ ದಾನವ ಮಾನವರಿಗೆ ಸರಿದೊಡಕಾಗಿ ಕಾಡಿತ್ತು. ನೋಡ್ರಿ, ಆದೈನವರು ಅಂತಕ್ಕಂಥ ಒಬ್ಬ ಶರಣರು
ಈ ಮಾಯೆಯನ್ನು ವಿಡಂಬಿಸುವುದರಲ್ಲಿ, ಈ ಮಾಯಾವಿಲಾಸದ ವಿಡಂಬನೆಯನ್ನು ಯಾವ ರೀತಿ ಮಾಡಿದ್ದಾರೆ. ನಮ್ಮ ತೋರ ಬರುವ ತನುವೇ ನಮಗೆ ಮಾಯೆ. ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ ಅಂತ ನೋಡಿದ್ದೀವಿ ಮೊನ್ನೆ. ಜನಿತಕ್ಕೆ ತಾಯಾಗಿ ಹೆತ್ತಳು, ಇದೆಂಥ ಸ್ಥಿತಿ ಅಂತ ನಾನು ಹೇಳ್ತೀನಿ. ಇದು ಎಂಥ ಸ್ಥಿತಿ ಇದನ್ನು ಸುಮ್ಮನೆ ಕುಂತು ಅರಿಲಿಕ್ಕೆ ಸಾಧ್ಯವಲ್ಲದ ಸ್ಥಿತಿಯಲ್ಲಿ ನಾವು ಇವತ್ತು ಇದು ಏನಪ್ಪ, ಏನಿದು, ಹಿಂಗೆ ಯಾಕೆ ಯಾಕೆ ಹಿಂಗೆ ಆಗ್ತಾಯಿದೆ, ಈ ಜಗತ್ತು ಯಾಕೆ ನಡೀತಾ ಇದೆ ಹಿಂಗೆ, ಇದೇನು ಪ್ರಪಂಚದಲ್ಲಿ ಏನೇನೋ ನಡೀತಾ ಇದೆಯಲ್ಲ, ಏನಿದು ಯಾಕಿದು ಅನ್ನೋ ಪ್ರಶ್ನೆ, ಸುಮ್ಮನೆ ಪ್ರಶ್ನೆ ಹಾಕ್ಕೊಂತ ಹೋಗ್ಬೇಕು ನಾವು. ಇದು ಯಾಕೆ ಹೀಗೆ, ಇದು ಏಕೆ ಹೀಗೆ, ಇದು ಯಾಕೆ ಹಿಂಗೆ ಆತ ಹೀಗೆ ಆಡ್ತಾನೆ, ಈತ ಹೀಗೆ ಆಡ್ತಾನೆ, ಅವನು ಹಾಗೆ ಆಡ್ತಾನೆ, ಇವನು ಹೀಗೆ ಆಡ್ತಾನೆ, ಅವನ ದೃಷ್ಟಿಯಲ್ಲಿ ನಾನು ಅಜ್ಞಾನಿ, ನನ್ನ ದೃಷ್ಟಿಯಲ್ಲಿ ಅವನು ಅಜ್ಞಾನಿ. ನಾನು ತಿಳ್ಕೊಂಡೇನೆ ಅವ ಎಷ್ಟು ಅಜ್ಞಾನಿ ಅದಾನಂತ ನಾನು ಹಾಕತ್ತೇನೆ. ಆ ಸ್ಥಾನದಲ್ಲಿ ನಿಂತು ತಾವು ಹೇಳಾಕತ್ತಾನೆ ನಾನು ಎಷ್ಟು ಅಜ್ಞಾನಿ ಇದೆ ಅಂತ ಹೇಳಾಕತ್ತಾನ. ಯಾರು ಅಜ್ಞಾನಿಗಳಲ್ಲಿ? ಇದು ಏನೂ ಕೊನೆಗೆ ಅರ್ಥನೇ ಆಗ್ತಾ ಇಲ್ಲಲ್ಲ, ಇದೇನೂ ನಮಗೆ ತಿಳಿತಾನೇ ಇಲ್ಲಲ್ಲ ಅನ್ನೋ ಸ್ಥಿತಿಯಲ್ಲಿ ನಾವಿದ್ದಾಗ ಶರಣರು ಹೇಳಾಕ್ತಾರ, ಇದಕ್ಕೆ ಬೇರೆ ಕಾರಣ ಏನಿಲ್ಲ, ಇದು ಮಾಯಾವಿಲಾಸದ ಪರಿಣಾಮ. ಇದು ಮಾಯಾವಿಲಾಸದ ಪರಿಣಾಮ. ಕಾಯವೆಂಬ ಕಂಥೆಯ ತೊಟ್ಟವರು. ಕಂಥೆ ಅಂದರೆ ಜೋಳಿಗೆ ಅಥವಾ ನಿಲುವಂಗಿ, ಬಟ್ಟೆ. ಕಾಯವೆಂಬ ಕಂಥೆಯ ತೊಟ್ಟವರು. ಈ ಶರೀರ ಅಂದರೆ ಒಂದು ನಿಲುವಂಗಿ, ಅಂಗಿ ಅಂತಿದ್ದು. ನಾವು ಈ ಶರೀರದ ಮೇಲೆ ಒಂದು ಅಂಗಿ ಹಾಕ್ಕೊಂಡೆ, ಅವನಂತ ಬೇರೆ. ಈ ಶರೀರ ಒಂದು ನಿಲುವಂಗಿ. ಕಾಯವೆಂಬ ಕಂಥೆಯ ತೊಟ್ಟವರು ಬ್ರಹ್ಮನಾಗಲಿ ವಿಷ್ಣುವಾಗಲಿ ಈಶ್ವರನಾಗಲಿ ಯಾರನ್ನೂ ಬಿಟ್ಟಿಲ್ಲ ಶರಣರು. ವಿಶೇಷ ಅಂದರೆ ವಚನಗಳಲ್ಲಿ ವಿಶೇಷ ಅಂದರೆ ಇವೆಲ್ಲವನ್ನೂ ನಮ್ಮ ಯಾರು ಮಾದೇವಪ್ಪ ಸರು ಭಾಳ ವಿವರವಾಗಿ ವಚನಗಳನ್ನು ನಮ್ಮ ಕೈ ಕೊಟ್ಟಿದ್ದಾರೆ. ಸರಳ ರೀತಿಯಿಂದ ಪ್ರಭುದೇವರ ವಚನಗಳು ಒಂದು ರೀತಿಯಲ್ಲಿ ನಮಗೆ ಭಾಳ ಕಠಿಣ. ಅದರಲ್ಲಿ ಬೆಳಗಿನ ವಚನಗಳಂತೂ ಭಾಳ ಕಷ್ಟ ಅನ್ನುವಂತಹ ಕಾಲಘಟ್ಟದಲ್ಲಿ ನಮ್ಮ ಮಾದೇವಪ್ಪ ಸರು ಭಾಳ ಅದ್ಭುತವಾಗಿ ಆ ಪುಸ್ತಕವನ್ನು ನಮಗೆ ಕೊಟ್ಟಿದ್ದು ನಿಜವಾಗಿಯೂ ನಮಗೆ ಬಹಳ ಆನಂದದ ಸಂಗತಿ ಅನ್ನುವಂಥ ಮಾತು. ಬ್ರಹ್ಮನಾಗಲಿ ವಿಷ್ಣುವಾಗಲಿ ಈಶ್ವರನಾಗಲಿ, ಅಂಗಾಲ ಕಣ್ಣು ಮೈಯೆಲ್ಲ ಕಣ್ಣುಳ್ಳ ನಂದಿವಾಹನ ರುದ್ರನಾಗಲಿ, ಗಂಗಾಧರನಾಗಲಿ, ಗೌರಿಪತಿಯಾಗಲಿ ಯಾರನ್ನು ಬಿಟ್ಟಿಲ್ಲ ಇವರು. ಮಾಯೆ ಕಾಡದೆ ಬಿಡಳು ನೋಡ, ಸ್ಪಷ್ಟ ಇದು, ಇವ್ರನ್ನ ಯಾರನ್ನೂ ಮಾಯೆ ಕಾಡದೆ ಬಿಟ್ಟೇ ಇಲ್ಲ. ಕಾಯವೆಂಬ ಕಂಥೆಯ ತೊಟ್ಟು ಕೈಲಾಸದಲ್ಲಿದ್ದಡೆ. ನೀವು ಶರೀರ ಅನ್ನುವಂಥ ಅಂಗಿ ತೊಟ್ಕೊಂಡು ಕೈಲಾಸದಾಗಿದ್ರೂ ಕೈಲಾಸ ಆಗದೆ ಅಂತ ಆರಾಮ್ ಕುಂದ್ರಬೇಡ್ರಿ, ನಾವು ನಿಶ್ಚಿಂತೆ ಅಂತ ಅನ್ಕೋಬೇಡ್ರಿ. ನೀವು ಎಲ್ಲಿದ್ರೂ ಈ ತೋರಬರುವ ತನುವನ್ನು ಹೊತ್ತು ಅಡ್ಡಾಡೋರು ನೀವು ಕೈಲಾಸದಾಗರ ಇರಲಿ ಭೂಲೋಕದಾಗರಿರಲಿ ಎಲ್ಲರೇ ಇರ್ರಿ, ನೀವು ಕೈಲಾಸದಲ್ಲಿದ್ದಡೆ ಅಗ್ಗದ ರುದ್ರರನ್ನ ನುಗ್ಗು ಮಾಡಿ, ಹಂಗ ಅಲ್ಲ, ನುಗ್ಗು ಮಾಡಿ ನೆಲಕ್ಕೆ ಹಾಕಿದಡೆ ಬಿದ್ದು ಎದ್ದು ಬಂದು ಗುರುವಿನಿಂದ ಭವದ ಬಳ್ಳಿಯ ಹರಿದೆ ನೋಡ. ಇದಕ್ಕೆ ಸೊಲ್ಯೂಷನ್ ಕೊಟ್ಟರು. ಈಗ ಇಷ್ಟೆಲ್ಲ ಇದ್ದಾಗ ಗುರು ಮಾತ್ರ, ನಮ್ಮ ಅರಿವೆಂಬ ಗುರುವೂ ಇರಬಹುದು ಅಂತರಂಗದಲ್ಲಿ. ತೋರಬರುವ ಈ ಜಗತ್ತಿನಲ್ಲಿ ಎಲ್ಲ ಶರಣರು ಏನು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಅವರೆಲ್ಲ ನಮ್ಮ ಗುರುಗಳಾಗ್ತಾರೆ, ಅನುಭಾವಿಗಳಾಗ್ತಾರೆ. ಗುರುವಿನಿಂದ ಭವದ ಬಳ್ಳಿಯ ಹರಿದೆ ನೋಡ, ಹಿಂದಣ ಭವಕ್ಕಂಜಿ ಮುಂದೆ ಪರಲೋಕದ ಗತಿಯ ನೊಲ್ಲೆನೆಂದು. ಸಾಕಿನ್ನ ಹಿಂದಿನ ಭವದ ಅಂಜಿಕೆನೂ ಬೇಡ, ಮುಂದೆ ಪರಲೋಕದ ಗತಿಯ ನೊಲ್ಲೆನೆಂದು ಜರೆದು ಕಳೆದಡೆ ಪುಣ್ಯ ಪಾಪಗಳೆರಡೂ ಹೊರಗಾದವು. ಪುಣ್ಯ ಪಾಪದಿಂದ ಗುರುವೊಮ್ಮೆ ಮಾರ್ಗದರ್ಶನ ಮಾಡಿ ಇದರ ಬಳ್ಳಿ ಹರ್ಕೊಂಡು ಬಂದ ಮೇಲೆ ನಾವು ಇದರಿಂದ ಮುಕ್ತರಾಗ್ತೇವೆ. ಪಾಪ ಪುಣ್ಯಗಳಿಂದನೂ ನಾವು ಮುಕ್ತ ಆಗ್ತೇವೆ. ಆ ಸ್ಥಿತಿ ಅದನ್ನು ದಾಟಿ ಗುಹೇಶ್ವರನೊಡ್ಡಿದ ಸಂಸಾರ ಸಾಗರವ ದಾಟಿ, ಅವನೇ ಒಡ್ಡಿದ ಸಂಸಾರ ಸಾಗರ ಇದು, ಬೇರೆ ಯಾರೂ ಅಲ್ಲ, ಬೇರೆ ಯಾರೋ ತಂದು ಒಡ್ಡಿದ್ದಲ್ಲ. ಅದೇ ಶೂನ್ಯಲಿಂಗ, ಅದೇ ತತ್ವ, ಅದೇ ಒಂದು ಅಂತ ಕರಿತೇವಲ್ಲ ನಾವು, ಅದೇ ಒಂದು
ಅದು ಒಂದೇ, ಮೂಲದಲ್ಲಿ ಒಂದೇ. ಅದೇ ಒಂದು ಒಡ್ಡಿದ ಸಂಸಾರ ಸಾಗರ. ಗುಹೇಶ್ವರ ಅಂದರು ಅದೇ ಒಂದು, ಕೂಡಲ ಸಂಗಮದೇವ ಅಂದರು ಅದೇ ಒಂದು, ಚನ್ನಮಲ್ಲಿಕಾರ್ಜುನ ಅಂದರು ಅದೇ ಒಂದು. ಆ ಮೂಲ ಸ್ಥಿತಿ ಇತ್ತಲ್ಲ, ಅದಕ್ಕೇ ಆ ಮೂಲ ಸ್ಥಿತಿಗೇ ಅವರೆಲ್ಲ ಹೆಸರಿಟ್ಟು ಕರೆದಿದ್ದದು. ಆ ಒಂದು ಮೂಲ ಸ್ಥಿತಿಯಲ್ಲಿ ಅದು ಒಂದಿತ್ತಲ್ಲ, ಗುಹೇಶ್ವರ ನೊಡ್ಡಿದ ಸಂಸಾರ ಸಾಗರವ ದಾಟಿ ನಿತ್ಯ ನಿಜ ನಿವಾಸದ. ಹಂಗಾರೆ ಅದನ್ನು ದಾಟಿದ ಮೇಲೆ ನಾವಿರೋ ನಿವಾಸ ಏನಾಕತ್ತಂದ್ರೆ ಅದು ನಿತ್ಯ ನಿಜ ನಿವಾಸ. ನಾವಿರೋ ಮನೆ ಅದ ಇರುತ್ತೆ. ಅರಿವು ಅವಕ್ಕಿಂತ ಮುಂಚೆಕ್ಕೆ ಅದು ನನ್ನ ಮನೆಯಾಗಿರುತ್ತೆ, ಅದು ನನ್ನ ಮನೆಯಾಗಿರುತ್ತೆ. ಅರಿವು ಬಂದ ಮೇಲೆ, ಅರಿವು ಬಂದ, ಆ್ಯಸ್ ಲಾಂಗ್ ಆ್ಯಸ್ ಐ ಆಮ್ ದಿಸ್ ಆರ್ ದ್ಯಾಟ್, ಆ್ಯಸ್ ಲಾಂಗ್ ಆ್ಯಸ್ ಹೇಳ್ತಾರೆ ಒಂದು ಕಡೆ, ಆ್ಯಸ್ ಲಾಂಗ್ ಆ್ಯಸ್ ಐ ಆಮ್ ದಿಸ್ ಆ್ಯಂಡ್ ದ್ಯಾಟ್ ಆರ್ ದ್ಯಾಟ್, ನಾನು ಇದು ನಾನು ಅದು. ಆ್ಯಸ್ ಲಾಂಗ್ ಆ್ಯಸ್ ಐ ಆಮ್ ಆಲ್ ದ್ಯಾಟ್, ಆ್ಯಸ್ ಲಾಂಗ್ ಆ್ಯಸ್ ಐ ಆಮ್ ದಿಸ್ ದ್ಯಾಟ್, ನಾನೇ. ಆ್ಯಸ್ ಲಾಂಗ್ ಆ್ಯಸ್ ಐ ಹ್ಯಾವ್ ಆಲ್ ದ್ಯಾಟ್, ನಾನೇ. ಎಲ್ಲಿವರೆಗೆ ನಾನದು ನೀನು ಇದು, ಎಲ್ಲಿವರೆಗೆ ಅದು ನಂದು ಇದು ನಂದು ಅಂತೇವಿ, ಎಲ್ಲಿವರೆಗೆ ನಾನೇ ಎಲ್ಲವೂ ಅಂತೇನಿ ಹೇಳ್ತಾರೆ ಒಂದು ಕಡೆ. ಅಲ್ಲಿವರೆಗೆ ಇದೇನು ನಮಗೆ ಅರ್ಥ ಆಗೋದಿಲ್ಲ. ಈ ಭವದ ಬಳ್ಳಿ ಹರಿದ ಮೇಲೆ, ಈ ಭವದ ಬಳ್ಳಿ ಹರಿದ ಮೇಲೆ ಪುಣ್ಯ ಪಾಪಗಳೆರಡೂ ಮೀರಿ ನಿಲ್ತೇವೆ ನಾವು. ಪುಣ್ಯವನ್ನು ಗಳಿಸ್ಬೇಕಂತಕ್ಕಂಥ ಅಪೇಕ್ಷೆನೂ ಇರಂಗಿಲ್ಲ ನಮಗೆ, ಪಾಪದ ಭಯನೂ ಇರಂಗಿಲ್ಲ ನಮಗೆ. ಆ ಮೂಲಸ್ಥಿತಿ ಅರಿವಾದಾಗ, ಮೂಲ ಸ್ಥಿತಿ ಅರಿವಾದಾಗ ಅವಾಗ ನಾವಿರೋ ನಿವಾಸ ಏನೈತಲ್ಲ, ಇದನ್ನು ಅರಿವಾಗಕ್ಕಿಂತ ಮುಂಚೆಗೂ ಅದ ಮನೆಯಾಗದೇನಿ, ಅರಿವು ಬಂದ ಮೇಲೇನೂ ಅದ ಮನೆಯಾಗದೇನಿ. ಆದ್ರೆ ಆ ಮನೆ ಏನಾಗತ್ತೆ, ನಿತ್ಯ ನಿಜ ನಿವಾಸದ ಮುಂಬಾಗಿಲ ಕಂಡು ತಲೆಬಾಗಿ ಹೊಕ್ಕೆನಯ್ಯ. ಆ ಮನೆಗೆ ಅವಾಗ ನಾ ಹೊಕ್ಕೇನೆ ಅಂತ. ಆ ಮನೆ ಯಾವುದು? ಇದೇ ಶರೀರ. ಮತ್ತು ಆ ಮನೆ ಯಾವುದು? ಇದೇ ಶರೀರ. ಈ ತನುವಿನಲ್ಲಿನೇ ಈ ಮಾಯೆ ಅಡಗಿದೆ. ಈ ತನುವಿನಲ್ಲಿ ಮತ್ತೆ ಮನವೆಂಬ ಮಾಯೆ ಇದೆ. ಈ ಮನಕ್ಕೆ ಮತ್ತೆ ನೆನೆಹೊಂಬ ಮಾಯೆ ಇದೆ. ಇವನ್ನೆಲ್ಲ ಮೀರಿ, ಇವನ್ನೆಲ್ಲ ತೆಗೆದು ಗುರುವಿನ ಮಾರ್ಗದರ್ಶನದಲ್ಲಿ ಅರಿವು ಬಂದ ಮೇಲೆ ಈ ತನು ಏನಾಗುತ್ತೆ ಅಂದರೆ ಮಾಯೆಯಿಂದ ಹೊರಗೆ ಬಂದು ನಿತ್ಯ ನಿತ್ಯ ನಿಜ ನಿವಾಸದ ಈ ಬಾಗಿಲ, ಈ ಆಲಯ, ನಿತ್ಯ ನಿಜ ನಿವಾಸದ ಆಲಯ. ಎನ್ನ ಕಾಯವು ನಿನಗೆ ಉನ್ನತಾಲಯವಾಯಿತು. ಯಾವಾಗ ಆಗೋದು ಅದು? ಹಿಂಗಾದಾಗ ಅದು ಉನ್ನತಾಲಯ ಆಕತ್ತೆ. ಎನ್ನ ಕಾಯವು ಎನಗೆ ಉನ್ನತಾಲಯವಾಯಿತು, ಇನ್ನೆನಗೆ ಭಯ ಉಂಟೆ ಎಲೆಲಿಂಗವೇ. ಅವಾಗ ನಮಗೆ ಭಯ ಇಲ್ಲ. ಎದರ ಭಯ? ಈಗ ನಾವು ಭಾಳ ಭಯದೊಳಗದೇವಿ. ಎದರ ಭಯದೊಳಗದೇವಿ ನಾವು? ಈಗ ಭಾಳ ಭಯದೊಳಗದೇವಿ ನಾವು. ತನುವಿಡಿದು ದುಷ್ಕೃತವ ನೆನಿತೆನಲು ಪೇಳುವೆನು. ಮುಪ್ಪಿನ ಷಡಕ್ಷರಿ ಅವರು ಹೇಳಿದ್ದಾರೆ ಇದನ್ನು. ತನುವಿಡಿದು ದುಷ್ಕೃತವ ನೆನಿತೆನಲು ಪೇಳುವೆನು, ಮನವೊಲಿದು ಕೇಳು. ತನುವೆ ಹಿಡಿದು ದುಷ್ಕೃತ್ಯ ಮಾಡಕತ್ತೇನಲ್ಲ, ಇದನ್ನು ಹೇಳಕತ್ತೇನೆ ಕೇಳಂತಾರೆ ಅವರು. ಏನು? ನೀ ನೆಲೆ ಆತ್ಮನೇ, ಒಳಗಿರೋ ಆತ್ಮಗೆ ಹೇಳ್ತಾರೆ ಅವರು. ಇದು ಎಷ್ಟು ಭಯದೊಳಗೈತಂದ್ರೆ, ಇದು ಎಷ್ಟು ಚಿಂತೆಯೊಳಗೈತಂದರೆ, ಈ ತನು ಹಿಡ್ದಾಗಿದೆಲ್ಲ ಚಾಲು. ತನು ಹಿಡ್ದಾಗಿದೆಲ್ಲ ಚಾಲು. ತನು ಇಲ್ಲಾಂದ್ರೆ ಇದೇನಿಲ್ಲ. ತನು ಎಂಬ ಮಾಯ ನಮ್ಮ ಜೊತೆಗಿದ್ದಾಗ ಇದೆಲ್ಲ ಚಾಲು. ಅನ್ನ ಉದಕದ ಚಿಂತೆ, ಎಣ್ಣೆ ನೀರಿನ ಚಿಂತೆ. ನಮ್ಮ ಸಾಮಾನ್ಯರಲ್ಲಿ ಸಾಮಾನ್ಯ ಬದುಕಿನ ಉದಾಹರಣೆಯನ್ನು ಕೊಟ್ಟಾರವರು. ಬಣ್ಣ ಬಳಿದ ಆಭರಣ ತೊಡುವ ಚಿಂತೆ. ಈ ತನುವಿನ ಮೇಲೆ ಮೋಹ ಇದ್ದಾಗನ ಈ ತನು ಮಾಯೆಯನ್ನಾಗೇ ನಾವು ಸ್ವೀಕಾರ ಮಾಡಿದಾಗ ಇವೆಲ್ಲ ನಮಗೆ ಚಿಂತೆಗಳಿರ್ತಾವಂತ ನೋಡ್ರಿ. ಇವೆಲ್ಲ ಚಿಂತೆಗಳಿರ್ತಾವೆ. ಅನ್ನ ಉದಕದ ಚಿಂತೆ, ಎಣ್ಣೆ ನೀರಿನ ಚಿಂತೆ, ಬಣ್ಣ ಬಳಿದ ಆಭರಣ ತೊಡುವ ಚಿಂತೆ, ಮಣ್ಣು ಮನೆಗಳ ಚಿಂತೆ, ಹೊನ್ನು ಹೆಣ್ಣಿನ ಚಿಂತೆ, ಇನ್ನು ಪುತ್ರರ ಬೇಡಿ ಬಳಲ್ವ ಚಿಂತೆ. ಇಷ್ಟೆಲ್ಲ ಚಿಂತೆಗಳು ಮಾಡ್ತೇವೆ ನಾವು. ಯಾಕೆ? ಯಾವಾಗಿದು? ತನು ಎಂಬ ಮಾಯೆಯನ್ನು ಹಿಡ್ಕೊಂಡು ಹೋದಾಗ ಈ ಚಿಂತೆ ಪ್ರಾರಂಭ ಆಗುತ್ತೆ. ಮತ್ತೆ ಭಯ ಆಯ್ತಂತ ಈ ತನುವಿಗೆ. ಎದರ ಭಯ ಆಯ್ತು ನೋಡ್ರಿ? ಅರಸುಗಳ ಭಯವಿದಕ್ಕೆ. ಈ ನೆಲದ ಕಾನೂನು, ರಾಜ, ಮತ್ತೊಂದು ಇದ್ರ ಭಯ. ಯಾರೇನಂದರು, ಏನು ಮಾಡ್ಯಾರ ಅನ್ನೋ ಭಯ ಆಯ್ತಿದೆ. ಈ ತನುವಿಗೆ ಭಯ ಇದು. ಪೊಲೀಸರ ಕಾಟ ಯಾರಿಗೈತಿ? ತನುವಿಗೆ ಐತಿ. ಒಳಗಿನ ಅರಿವಿಗಿಲ್ಲ.
ತನು ಅರಿವಿನಿಂದ ಬೇರ್ಪಡೆ ಆಯ್ತಂದ್ರೆ ಅವಾಗ ಯಾರ್ದಾರ ಕಾನೂನು ಅಪ್ಲೈ ಆಕತ್ತೇನ ಅದಕ್ಕೆ? ಅರಸುಗಳ ಭಯವಿಲ್ಲ ಅದಕ್ಕೆ. ಚೈತನ್ಯ ಶರೀರದಿಂದ ಹೋದ ಮೇಲೆ ಆ ಶರೀರಕ್ಕೆ ಅರಸುಗಳ ಭಯವಿಲ್ಲ. ಹೆಲ್ಮೆಟ್ ಹಾಕೀನಂತ ಕೇಳಂಗಿಲ್ಲ, ಪೊಲೀಸರು ಕೈ ಮಾಡೋದಿಲ್ಲ ಅದಕ್ಕೆ, ಅದನ್ನು ಯಾರು ಮಾತಾಡ್ಸಂಗಿಲ್ಲ. ಚರಿಪ ಚೋರರ ಭಯವು, ಮರಳಿ ಅಗ್ನಿಯ ಭಯವು, ನೀರ ಭಯವು. ಬೆಂಕಿ ಕಂಡ್ರೆ ಅನಿಸ್ತೇವೆ, ನೀರಿನಾಗ ಕಂಡ್ರೆ ಅನಿಸ್ತೇವೆ, ಎಲ್ಲದೂ ಭಯ ಇದಕ್ಕೆ. ಉರಗ ವ್ಯಾಘ್ರನ ಭಯವು, ಅರಿ ರೋಗಗಳ ಭಯ. ಇವ್ಯಾವೂ ಇಲ್ಲ ಹೊರಗಿನ್ನು ಅಂದರೆ ಈ ಶರೀರಕ್ಕೆ ಏನಾದರೂ ರೋಗಾದಿಗಳು ಬಂದಾವ ಅನ್ನುವಂಥ ಭಯ ನಮ್ಮನ್ನು ಕಾಡ್ತದೆ. ಕರಕಷ್ಟ ತನುವಿದಕ್ಕೆ ಭಯವು ನೋಡ. ಈ ತನುವನ್ನು ಹಿಡ್ಕೊಂಡು ಹೋದ್ವಿ ಅಂದ್ರೆ ನಾವು ಭಾಳ ಕಷ್ಟ ಕಷ್ಟ ಕಷ್ಟ. ಶೀತೋಷ್ಣಗಳ ಭೀತಿ, ಎಷ್ಟು ಭೀತಿ ಪಟ್ಟಿ ಮಾಡ್ಯಾರ ನೋಡ್ರಿ ಅವರು. ಭೂತ ಪ್ರೇತದ ಭೀತಿ, ಮಾತು ಮಥನದ ಭೀತಿ. ಯಾರ ಜೋಡಿ ಮಾತಾಡಿದರೂ ಭಯ ಐತಿ. ಈಗ ಪರಿಸ್ಥಿತಿ ಏನರ ಮಾತಾಡ್ಕೊಂತದಾಗ ಅವ್ರು ತಪ್ಪು ತಿಳ್ಕೊತಾರ, ಅವ್ರೇನೋ ಒಂದಂತಾರ, ಕದನ ಚಾಲು ಆಕತಿ. ಮಾತು ಮಥನದ ಭೀತಿ, ರಾತ್ರಿ ಹಗಲಿನ ಭೀತಿ. ರಾತ್ರಿ ಆತಂದ್ರೆ ಭಯ ಚಾಲು ಆಕೈತೆ ನಮಗೆ. ಇದು ಯಾವಾಗಿದು? ಈ ತನುವಿಗೆ ಮಾತ್ರ, ಅರಿವಿಗಿಲ್ಲ ಅಂತ. ಈ ತನುವ ಹಿಡಿದೆನಿತು ಭೀತಿ ನೋಡ. ಈ ತನು ಹಿಡ್ಕೊಂಡು ಹೋದ್ವಿ ಅಂದ್ರೆ ಈ ಭೀತಿಗೆ ಕೊನೆ ಇಲ್ಲ. ಇಂತಪ್ಪ ತನುವಿನ ಕೊನೆಗೆ ಸೊಲ್ಯೂಷನ್ ಐತಿ. ಇಂತಪ್ಪ ತನುವಿನ ಭ್ರಾಂತಿ ಅಳಿದ ಲಿಂಗ. ಈ ತನುವಿನ ಭ್ರಾಂತಿಯನ್ನು ಅಳೆದು ಲಿಂಗ ಚಿಂತೆಯೊಳಗಿರು. ಎಲ್ಲ ಚಿಂತೆ ಬಿಡು, ಒಂದೇ ಚಿಂತೆ ಮಾಡು, ಒಂದೇ ಚಿಂತೆ ಮಾಡು. ಲಿಂಗ ಚಿಂತೆಯೊಳಗಿರು, ನಿನಗೆ ಸುಖವಪ್ಪುದು. ನಾವು ಬರೇ ಮಾಯ ವಿಡಂಬನಾ ಸ್ಥಳವನ್ನು ಮಾಡಿದಾಗ ವಿಲಾಸದ್ದು ಇದು ಇಲ್ಲಿ ಮಾಯ ಇಲ್ಲಿ ಮಾಯ, ಇದಕ್ಕೆ ಹೌದ್ರಿ ಪರಿಹಾರ ಏನು ಅಂತ ಕೇಳಿದ್ರೆ ಪರಿಹಾರ ಐತಿ ಇಲ್ಲಿ ಅಂತ. ಇವೆಲ್ಲ ಚಿಂತೆ ಬಿಡು, ಒಂದೇ ಚಿಂತೆ ಮಾಡು. ನೀ ಒಂದೇ ಮಾಡೋದು ಯಾವುದು ನಾವು ಚಿಂತೆ ಮಾಡ್ಬೇಕಾಯ್ತಿ ಅದನ್ನು ಬಿಟ್ಟೆಂದ್ರೆ ಇವೆಲ್ಲ ಚಿಂತೆ ಬರ್ತಾವೆ ನಿನಗೆ ಅಂತ ಹೇಳಿದ್ರು ಅವರು. ಇಂತಪ್ಪ ತನುವಿನ ಭ್ರಾಂತಿ ಅಳಿದ ಲಿಂಗ ಚಿಂತೆಯೊಳಗಿರು, ನಿನಗೆ ಸುಖವಪ್ಪುದು. ಮುಂತೆ ನಿನ್ನವನು ತನ್ನಂತೆ ಮಾಡುವ ನೊಲಿದು. ಇಷ್ಟ ಅಲ್ಲ, ಅವ ತನ್ನಂತನೇ ನಿನ್ನನ್ನು ಮಾಡ್ತಾನೆ ಅನ್ನುವಂಥ. ಅವನು ಲಿಂಗ ಅಂದರೆ ಅದೇ ಶೂನ್ಯ ಸ್ಥಿತಿಗೆ ಇಟ್ಟಂಥ ಹೆಸರು ಅದು. ತನ್ನಂತೆ ಮಾಡುವ ನೊಲಿದು ಕಂತು ಹರ ಶಿವ ಷಡಕ್ಷರಿ. ಅವನ್ನ ನೆನೆಸ್ಕೊಂತೂ ಹೋಗ್ಬಿಡಪ್ಪ ನೀನು, ಅವ್ನು ನೆನೆಸ್ಕೊಂತೂ ಹೋಗ್ಬಿಡು. ಅವನು ತನ್ನಂತ ಮಾಡ್ಕೊಂಡ್ಬಿಡ್ತಾನೆ. ನೀನು ಯಾಕೆ ಚಿಂತೆ ಮಾಡ್ತಿ? ಈ ಮಾಯರಿರಲಿ ಮಾಯಾವಿಲಾಸರ ಇರಲಿ, ಇದನ್ನೇನು ಮಾಡೋಕ್ಕೆ ಹೋಗಬೇಡ. ಸುಮ್ಮನೆ ಆತನ ನೆನೆಸುವಂತ ಹೋಗು. ಅವನು ಚಿಂತೆ ಮಾಡು, ಅವನ ಬಗ್ಗೆ ಗಮನ ಹರಿಸು. ಇದನ್ನು ಬಿಡು. ಇದೆಲ್ಲ ತೋರ ಬಂದ ಜಗತ್ತಿನಲ್ಲಿ ಇವೆಲ್ಲ ಏನು ಅಲ್ಲಿವು? ಇದು ಮಾಯಾವಿಲಾಸದ ಒಂದು ಆಡಂಬರ ನಡೆದತ್ತಿಲ್ಲಿ. ಇದನ್ನು ಬಿಡು, ಇದನ್ನು ಅರಿ, ಇದನ್ನು ಹಿಡಿ, ಇದನ್ನು ಬಿಡು. ಈ ಸತ್ಯದ ಅರಿವು ಆಗದೇ ಇದ್ದಾಗ ಇಷ್ಟೆಲ್ಲ ಭೀತಿಗಳು ನಮಗದಾವು. ಈ ಸತ್ಯದ ಅರಿವು ಆದಾಗ ಒಂದೇ ಒಂದು ಚಿಂತೆ ನಮಗೆ, ಆ ಲಿಂಗದ ಚಿಂತೆ, ಆತನ ಚಿಂತೆ, ಆ ಶೂನ್ಯ ಸ್ಥಿತಿಯ ಚಿಂತೆ, ಆತನನ್ನು ಕೂಡಿಕೊಳ್ಳುವ ಚಿಂತೆ, ಆತನೊಂದಿಗೆ ಸಮರಸ ಹೊಂದುವ ಒಂದು ಚಿಂತೆ. ಈ ಕಡೆ ಲಕ್ಷ್ಯ ಬಂತಂದ್ರೆ, ಈ ಕಡೆ ನಮಗೆ ದಾರಿ ತೋರಿಸ್ಕೊಂಡ್ವಿ ಅಂದ್ರೆ ಆವಾಗ ಈ ಮಾಯೆ ವಿಲಾಸದ ಬಂಧನದಿಂದ ನಮಗೆ ಮುಕ್ತಿ ಮತ್ತು ಬಿಡುಗಡೆ. ಅದಕ್ಕೆ ಈ ಮಾಯಾವಿಲಾಸ ಪ್ರಪಂಚದಲ್ಲಿ ಹೆಂಗಿರೋದ್ರಿ? ಇಷ್ಟೆಲ್ಲ ತಾಪ ಐತಿ, ಇಷ್ಟೆಲ್ಲ ಹೇಳ್ಯಾರ, ಹೆಂಗಿರೋದು, ಏನು ಮಾಡೋದು ಅಂತಂದರೆ ಒಂದೇ ಒಂದು ಭಗವಂತನಲ್ಲಿ ಬೇಡ್ಕೋಬೇಕಂತ. ನಾವು ಯಾವುದು ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದರಿಂದ ಹೊರಗೆ ಬರಬೇಕಾಗಿತ್ತಂದ್ರೆ ಒಂದೇ ಒಂದು ಬೇಡ್ಕೋಬೇಕಂತ. ನಾವು ಏನು ಬೇಡ್ಕೋಬೇಕು? ನಾವು ಬೇಡ್ಕೊಳ್ಳೋ ಪಟ್ಟಿ ಬೇರೆ ಐತ್ರಿ. ನಮ್ಗೆ ಅದನ್ನು ಕೊಡು, ನಮಗೆ ಇದನ್ನು ಕೊಡು, ಅದು ಮಾಡು, ಇದು ಮಾಡು. ನಮ್ಮ ಪಟ್ಟಿ ದೊಡ್ಡದೈತಿ ಭಗವಂತನ ಹತ್ರ. ಅನುಭಾವಿಗಳ ಪಟ್ಟಿಯಲ್ಲಿ ದೊಡ್ಡ ಪಟ್ಟಿ ಇಲ್ಲ, ಅವ್ರದ್ದು ಒಂದೇ ಬೇಡಿಕೆ. ಓನ್ಲಿ ಒನ್ ಆ್ಯಂಡ್ ಓನ್ಲಿ ಒನ್ ಡಿಮಾಂಡ್. ಒಂದೇ ಒಂದು ಬೇಡಿಕೆ, ಅದೇ ಕೊನೆಯದ್ದು, ಅದೇ ಮೊದಲೇದ್ದು, ಅದಕ್ಕೆ ಕಡೆಯದ್ದು. ಅನುಭಾವಿಗಳ ಬೇಡಿಕೆ ಒಂದೇ ಐತಿ ಭಗವಂತನಲ್ಲಿ. ಏನು ಕೇಳ್ಯಾರ ಅವರು? ವಜ್ರ ವೈಡೂರ್ಯ ಕೇಳ್ಯಾರೋ, ಅಧಿಕಾರ ಕೇಳ್ಯಾರೋ, ಮತ್ತೊಂದು ಕೇಳ್ಯಾರೋ, ಇವು ಯಾವನ್ನೂ ಕೇಳಿಲ್ಲ ಅವರು. ಎನಗೆ ನಿಮ್ಮನೇ ನೆನೆವ ಮನವನೇ ಬಯಸುವೆನು. ಒಳಗೊಂದು ಮನಸ್ಸೈತಿ, ಒಳಗೆ ಮನಸ್ಸೈತಿ. ತನುವಿನ ಒಳಗೊಂದು ಮನಸ್ಸು, ಅದು ಮಾಯೆ ಆಕೈತಿ. ಅದನ್ನು ಬಿಟ್ಟಂತೂ ಬರೋಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಜೊತೆನೇ ಇರೋದು.
ಆದ್ರೆ ಆ ಮನಸ್ಸು ಹೆಂಗಿರಬೇಕು ಅಂತ ಕೇಳ್ಯಾರ ಅವರು. ಹೆಂಗಿರ್ಬೇಕಂದ್ರೆ ಸದಾ ನಿಮ್ಮನ್ನು ನೆನೆಸುವಂಥ ಮನಸ್ಸು. ಬೇರೆ ಏನೂ ಕೇಳಿಲ್ಲ ಅವರು, ಭಗವಂತನಲ್ಲಿ ಬೇರೆ ಏನೂ ಕೇಳಿಲ್ಲ ಅವರು. ನನಗೆ ನಿಮ್ಮನೇ ನೆನೆವ ಮನವನೇ ಬಯಸುವೆನು, ಘನವ ನಾನಿದರಿಂದ ಮೇಲರಿಯನನುಪ. ನೋಡ್ರಿ, ಇದಕ್ಕಿಂತ ದೊಡ್ಡದು ಇನ್ನೊಂದು ಯಾವುದೂ ಇಲ್ಲ ಅಂತ ನಾ ತಿಳ್ಕೊಂಡೇನಂತಾರೆ ಅವರು. ಯಾವುದು? ಭಗವಂತನನ್ನೇ ನೆನೀತಕ್ಕಂಥ ಮನಸ್ಸು ಒಂದು ನಮ್ಮ ಹತ್ರ ಇತ್ತಂದ್ರೆ ಇದಕ್ಕಿಂತ ಘನವಾಗಿರೋದು ಇನ್ನು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತಕ್ಕಂಥ ಮಾತು ನೋಡ್ರಿ. ಮನಸ್ಸು ಎಲ್ಲರೊಳಗೂ ಐತಿ. ಆ ಮನಸ್ಸು ಎಲ್ಲಿ ಕೇಂದ್ರೀಕೃತ ಆಗಿರ್ಬೇಕಂದ್ರೆ ಸದಾ ಆತನನ್ನೇ ನೆನೀತಕ್ಕಂಥ, ಸದಾ ಆತನ ಧ್ಯಾನದಲ್ಲೇ ಇರತಕ್ಕಂಥ ಮಹಾತಪಸ್ವಿಗಳ ಜೀವನದ ದರ್ಶನವನ್ನು ನಾವು ಮಾಡಿಕೊಂಡಾಗ ಅವ್ರು ಹೆಂಗೆ ಮಹಾಶಿವಯೋಗಿಗಳಾದರು, ಹೆಂಗೆ ಮಹಾತಪಸ್ವಿಗಳಾದರು ಅಂತಂದರೆ ಅವ್ರು ಹಿಂಗೆ ಆಗಿದ್ದು. ಅವರು ನಾವು ನೆನೆಯೋದೇ ಬೇರೆ, ಅವ್ರು ನೆನೆಯೋದೇ ಬೇರೆ. ಅವ್ರ ಮನಸ್ಸೇ ಬೇರೆ. ಏನು ಮಾಡಲಯ್ಯ ಎನ್ನ ಹೀನ ಮನದ ಬಯಕೆಗಳನ್ನು ಜ್ಞಾನ ಖಡ್ಗದಿಂದ ಹೊಡೆವರಾರಕಾನೇನು. ಈ ಹೀನ ಮನದ ಬಯಕೆಗಳನ್ನು ಹೊಡೆದು ಜ್ಞಾನದ ಖಡ್ಗದಿಂದ ಬಯಕೆಗಳನ್ನು ಕತ್ತರಿಸುವಂಥವ್ರನ್ನ ಯಾರನ್ನೂ ಕಾಣುವಲ್ಲ ನಾನು ಅಂತಕ್ಕಂಥದ್ದು ಒಂದು ಮಾತಲ್ಲಿ ಬಂದರೆ, ಇಲ್ಲಿ ಅನುಭಾವಿಗಳ ಬಯಕೆ ಭಗವಂತನಲ್ಲಿ ಏನೈತಿ? ನಿಮ್ಮ ನೆನೆವ ಮನವ, ನಿಮ್ಮ ನೆನೆವ ಮನವನೇ ಬಯಸುವೇನು ನಾನು, ಬೇರೆ ಏನೂ ಇಲ್ಲ. ಯಾಕೆ ಅದನ್ನು ಬಯಸ್ತೇನೆ, ಯಾಕೆ ನಿಮ್ಮನ್ನು ನೆನೆಸುವಂಥ ಮನಸ್ಸನ್ನು ನಾ ಬಯಸ್ತೇನೆ ಅಂತಾರಂದ್ರೆ ಅವರು, ನಿಮ್ಮ ನೆನೆಯುವುದೇ ಹರುಷ. ಯಾಕೆ ಬಯಸ್ತೇನೆ ಅಂದ್ರೆ ನಾನು ನಿಮ್ಮ ನೆನೆಯುವುದೇ ಹರುಷ, ನಿಮ್ಮ ನೆನೆಯುವುದೇ ಪರುಷ, ನಿಮ್ಮ ನೆನೆಯುವುದೇ ಕಾಮಧೇನುವೆನಗೆ. ನೋಡ್ರಿ, ಎಷ್ಟು ಸರಳ ಬದುಕಿನ ಸೂತ್ರವನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ನಾವು ಇದನ್ನೊಂದು ನೆನೆಯೋದು ಬಿಟ್ಟು ಹೊರಗಡೆ ಹರುಷ ಹುಡುಕ್ಲಿಕ್ಕೆ ಹೊಂಟೇವಿ, ಹೊರಗಡೆ ಪರುಷ ಹುಡುಕ್ಲಿಕ್ಕೆ ಹೊರಗಡೆ ಕಾಮಧೇನು ಹುಡುಕ್ಲಿಕ್ಕೆ ಹೊಂಟೇವಿ. ಹರುಷ, ಪರುಷ, ಕಾಮಧೇನು ಎಲ್ಲಿ ಸಿಗುತ್ತಂತ ಹೇಳ್ಯಾರ ಅವರು? ನಿಮ್ಮನ್ನು ನೆನೆದು ಬಿಟ್ಟರೆ ಸಿಗತೈತೆ ಅಂದೇವು, ಅದನ್ನು ಬಿಟ್ಟರೆ ಬೇರೆ ಎಲ್ಲಿ ಸಿಗಂಗಿಲ್ಲ ಅದು. ಆದ್ರೆ ನಾವೇನು ಮಾಡಾಕತ್ತೇವಿ? ಅದು ಎಲ್ಲಿ ಸಿಗಂಗಿಲ್ಲಲ್ಲ ಅಲ್ಲಿ ಹುಡುಕಾಕತ್ತೇವಿ. ಅದು ಎಲ್ಲಿ ಸಿಗತೈತಿ ಅನ್ನೋದು ಅನುಭಾವಿಗಳು ಹೇಳ್ಯಾರ ಇಲ್ಲಿ. ನಿಮ್ಮ ನೆನೆಯುವುದೇ ಹರುಷ, ನಿಮ್ಮ ನೆನೆಯುವುದೇ ಪರುಷ, ನಿಮ್ಮ ನೆನೆಯುವುದೇ ಕಾಮಧೇನುವೆನಗೆ, ನಿಮ್ಮ ನೆನೆಯುವುದೇ ಗತಿಯು, ನಿಮ್ಮ ನೆನೆಯುವುದೇ ಮತಿಯು, ನಿಮ್ಮ ನೆನೆಯುವುದೇ ಇಹ ಪರದ ಸುಖವಯ್ಯ. ಬೇರೆ ಏನಿಲ್ಲ ನೋಡ್ರಿ. ನೆನೆಸೋನು ಆ ಪರಾತ್ಪರ ವಸ್ತುವನ್ನು ನೆನೆಸೋ ಕೆಲಸ ಮಾಡೋನು ಆಗೋದಿಲ್ಲ. ಒಂದು ಅರೆಕ್ಷಣ ಅಂತ ಹೇಳ್ತಾರೆ ಬಸವಣ್ಣವರು. ಒಂದು ಅರೆಕ್ಷಣವನ್ನಾದರೂ ನಿಮ್ಮನ್ನು ನೆನೆಯುವ ಸ್ಥಿತಿಯನ್ನು ಕೊಡು ಅಂತ ಕೇಳ್ತಾರೆ ಅವರು. ಇನ್ನು ಆಯುಷ್ಯ ಪೂರ್ತಿ ನೆನಲಿಕ್ಕೆ ಎಲ್ಲಿ ಸಾಧ್ಯ ಐತೆ ನಮಗೆ? ಒಂದು ಅರೆಕ್ಷಣ, ಒಂದು ಸೆಕೆಂಡಿನ ಅರ್ಧ ಸೆಕೆಂಡು ಅರೆಕ್ಷಣ, ಅಷ್ಟರ ನಿಮ್ಮನ್ನು ನೆನೆಯುವಂಥದ್ದು ಸ್ಥಿತಿ ನನಗೆ ಹಚ್ಚಪ್ಪ ಅಂತ ಒಂದು ಕಡೆ ಕೇಳ್ತಾರೆ. ಯಾಕಂದ್ರೆ ಆ ರೀತಿಯಾಗಿರ್ತಕ್ಕಂಥ ನೆನೆಯುವುದರಲ್ಲಿ ಏನು ಶಕ್ತಿ ಐತೆ ಅನ್ನೋದು ಇಲ್ಲಿ ಹೇಳಕತ್ತಾರ ಅವರು. ನಿಮ್ಮ ನೆನೆಯುವುದೇ ತಪವು, ನಿಮ್ಮ ನೆನೆಯುವುದೇ ಜಪವು. ಯಾವುದು ತಪಸ್ಸು, ಯಾವುದು ಜಪ? ಕುತ್ತಲ್ಲೆನ ಜಪ, ಕುತ್ತಲ್ಲೆನ ತಪಸ್ಸು. ಎಲ್ಲಿ ಕೂಡ್ತೀರಿ ಎಲ್ಲಿ ತಪಸ್ಸು ಮಾಡ್ಲಿಕ್ಕೆ ಕಾಡಿಗೆ ಹೋಗ್ಬೇಕು, ಮತ್ತೊಂದು ಹೋಗ್ಬೇಕು, ಧ್ಯಾನಕ್ಕಲ್ಲೂ ಇಲ್ಲ. ಸದಾ 24x7 ನಾವು ಎಚ್ಚರದಲ್ಲಿದ್ದಾಗೂ ಆತನ ನೆನಹು, ನಾವು ನಿದ್ರಾವಸ್ಥೆಯಲ್ಲಿದ್ದಾಗೂ ಆತನ ನೆನಹು. ಆತನ ನೆನಹೇ ನಮಗೆ ಪ್ರಮುಖ ಕಾಯಕವಾಯಿತು ಅಂತಂದರೆ, ಪ್ರಥಮ ಪ್ರಾಶಸ್ತ್ಯ ಆಯ್ತಂದರೆ ಅದೇ ತಪ, ಅದೇ ಜಪ, ಸಕಲ ಪರತತ್ವ. ನಿಮ್ಮ ನೆನೆಯುವುದೇ ನಿತ್ಯವು, ನಿಮ್ಮ ನೆನೆಯುವುದೇ ಸತ್ಯವು, ನಿಮ್ಮ ನೆನೆಯುವುದೇ ವ್ಯಕ್ತ ಕೈಲಾಸವು. ಕೈಲಾಸ ಎಲ್ಲಿ ಹುಡುಕಬೇಡಪ್ಪ. ಎನ್ನ ಕಾಯ ಕೈಲಾಸ ಯಾವಾಗ ಆಗೋದು ಅಂದರೆ
ಈ ಕಾಯದೊಳಗೆ ಆಶ್ರಯ ಮಾಡಿಕೊಟ್ಟಂಥ ಮನಸ್ಸನ್ನು ಆ ಪರಾತ್ಪರ ವಸ್ತುವಿನ ನೆನೆಯಲಿಕ್ಕೆ ಹಚ್ಚಿಬಿಟ್ವಿ ಅಂತಂದ್ರೆ ಅವಾಗ ಈ ಕಾಯ ಕೈಲಾಸ ಆಕತಿ ಅಂತ ಹೇಳ್ತಾರೆ ಅವರು. ತನುದಂಡನೆಯ ಮಾಡಿ ಜಿನುಗಲೇತಕ್ಕೆ ಮರುಳೆ. ಯಾಕೆ ಜಿನಿ 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 ಜಿ ಅನ್ನಕತಿ? ತನುದಂಡನೆ ಮಾಡಿ, ಉಪವಾಸ ಇದ್ದು ವನವಾಸ ಇದ್ದು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅದನ್ನು ಮಾಡಿ ತನುದಂಡನೆ ಮಾಡಿ, ಉರುಳು ಸೇವೆ ಮಾಡಿ. ತನುದಂಡನೆ ಪ್ರಕಾರಗಳು ಭಾಳ ಅದಾವೆ ಭಗವಂತನ ಒಲಿಸ್ಲಿಕ್ಕೆ. ತನುದಂಡನೆಯ ಮಾಡಿ ಜಿನುಗಲೇತಕ್ಕೆ ಮರುಳೆ. ಯಾಕೆ ಈ ಶರೀರಕ್ಕೆ ದಂಡನೆ ಮಾಡಿ ಜಿನಗತಿಯಪ್ಪ? ಘನಗಿರಿಯ ಮೇಲೆ ತಪವಿರಲೇತಕ್ಕೆ. ದೊಡ್ಡ ಬೆಟ್ಟಕ್ಕೆ ಹೋಗಿ ತಪ ಮಾಡೋದು ಯಾಕೆ? ಮನಸ್ಸಿ ಜಾರಿಯೇ ನಿನ್ನ, ಮನಸ್ಸಿ ಜಾರಿ ಅಂದ್ರೆ ಆ ಶಿವಗೆ ಹೆಸರದು. ಮನಸ್ಸಿ ಜಾರಿಯೇ ನಿನ್ನ ನೆನವು ಮನದೊಳು ನೆಲೆಸೆ. ನಿನ್ನ ನೆನವು ಮನಸ್ಸೊಳಗೆ ನೆಲೆಸಿಬಿಡ್ತಂದ್ರೆ ಘನವಾದ ಕೈಲಾಸ ತನ್ನೊಳಿಹುದು. ಹಂಗಾರೆ ಈ ತನು ಮಾಯೆ ಅಂತ ಹೇಳಿದ್ರಲ್ಲ, ಈ ತನು ಮಾಯೆಯನ್ನು ಕೈಲಾಸವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಸ್ಥಿತಿ ನಮಗೆ ಶರಣ ಹೇಳಿಕೊಟ್ಟು. ಹಲವು ತೀರ್ಥಕ್ಷೇತ್ರ ಹಲವು ಗಿರಿ ಗುಹರ್ ತೊಳಲಿ ಬಳಲುತ್ತಿರುವುದೇಕೆ ಮನವೇ. ಯಾಕೆ ತೀರ್ಥಕ್ಷೇತ್ರ ಅಡ್ಡಾಡ್ತೀಪ? ಎಲ್ಲಿ ಏನು ಮಾಡ್ತಿ? ಯಾಕೆ ತೊಳಲ್ತಿ? ಮಲಹರನ ನೆನಹೂತ ನೆಲೆಸಿರಲು ಮನದೊಳಗೆ ಹಲವ ನರಸುವುದೇನು ತಾನೇ ಶಿವನು. ಅಲ್ಲಿಗೆ ಬಂದುಬಿಟ್ರು. ಕೈಲಾಸ ಆತು ಈ ತನು. ಆ ತನುವಿನಲ್ಲಿ ಈ ಕೈಲಾಸದಲ್ಲಿ ವಾಸ ಮಾಡ್ತಕ್ಕಂಥ ಈ ಅರಿವು ಮಾಯೆ ಹರಿದು ಈ ತನು ಕೈಲಾಸ ಆದಾಗ ಒಳಗಿರ್ತಕ್ಕಂಥ ಅರಿವು ತಾನೇ ಶಿವನಾಗ್ತಾನೆ ಅನ್ನುವಂಥ ಶಿವನ ಅಂಶದಿಂದ ಬಂದಂಥದ್ದು. ಸುರಲೋಕವೇ ನನಗೆ, ಈ ಸ್ಥಿತಿಯನ್ನು ಮುಟ್ಟಿದಂಥ ಶರಣ ಪ್ರಶ್ನೆ ಆಗ್ತಾನೆ ಅವಾಗ. ಸುರಲೋಕವೇ ನನಗೆ, ನರಲೋಕವೇ ನನಗೆ, ಉರಗಮಯ ಲೋಕ ತಾನಾದಡೇನು. ನನಗೆ ಆ ಲೋಕ ಆದ್ರೇನು, ಈ ಲೋಕ ಆದ್ರೇನು. ಈ ಸ್ಥಿತಿಯನ್ನು ಮುಟ್ಟಿದಂಥ ಶರಣಗ ಯಾ ಲೋಕ ಆದ್ರೇನು? ಗುರು ಷಡಕ್ಷರಿರವನ ಪರಮ ಮಂತ್ರದ ನೆನಹು ದೊರೆಕೊಳ್ಳಲು ಶಿವಲೋಕ ತಾನಾಗಿರ್ಬೋದು ಅಂತಕ್ಕಂಥ ಮಾತು. ಎಲ್ಲಿದೆ ಕೈಲಾಸ? ಎಲ್ಲಿದೆ ಶಿವ? ಎಲ್ಲದಾನ? ಒಳಗಿರು ಶಿವ ಯಾರು? ಮನಸ್ಸಂದ್ರೆ ಏನು? ತನು ಅಂದ್ರೇನು? ತನು ಮಾಯೆಯಾಗಿತ್ತು, ತನು ಕೈಲಾಸ ಆಯಿತು. ಮನಸ್ಸು ಮಾಯೆಯಾಗಿತ್ತು, ಮನಸ್ಸು ಅದೇ ತನುವನ್ನು ಕೈಲಾಸ ಮಾಡಲಿಕ್ಕೆ ಮಾರ್ಗ ಆಯಿತು. ಅದಕ್ಕೆ ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಮುಂದೆ ಬರ್ತದೆ ಗೊಗ್ಗೈನ ಪ್ರಸಂಗದಲ್ಲಿ. ಈ ರೀತಿಯಾದಂತಹ ಮನೋಸ್ಥಿತಿಯನ್ನು ನಾವು ಬೆಳೆಸ್ಕೊಂಡು ಶರಣರು ಆ ಸ್ಥಿತಿಯಲ್ಲಿ ನಿಂತು ಇದನ್ನು ವಿಡಂಬನೆ ಮಾಡಿದ್ದಕ್ಕೆ ಅದಕ್ಕೆ ನಾವು ಮಾಯಾವಿಲಾಸ ವಿಡಂಬನಾ ಸ್ಥಳ ಅಂತ ಕರಿತೇವೆ. ಕಾರ್ಯಕ್ರಮ ಇವತ್ತು ಇಷ್ಟೇ. ಮುಂದಿನ ವಾರದಲ್ಲಿ ಈ ಶೂನ್ಯ ಸಂಪಾದನೆಯಲ್ಲಿ ಬರ್ತಕ್ಕಂತಹ ಪ್ರಭುದೇವರ 12 ವಚನಗಳು ಈ ಸ್ಥಳದಲ್ಲಿ ಮಾಯಾವಿಲಾಸ ವಿಡಂಬನಾ ಸ್ಥಳದಲ್ಲಿ ಪ್ರಭುದೇವರ 12 ವಚನಗಳು ಬರ್ತವೆ. ಅದರಲ್ಲಿ ಕೆಲವು ವಚನಗಳನ್ನು ಒಂದು 6, 7, 8 ವಚನಗಳನ್ನು ನಾವು ನಿರ್ವಚನ ಮಾಡಿ ಮುಂದಿನ ಸ್ಥಳಕ್ಕೆ ಮುಂದಿನ ಒಂದು ಪ್ರಸಂಗಕ್ಕೆ ಹೋಗುವಂಥ ಕೆಲಸವನ್ನು ಮಾಡ್ತೇವೆ. ಇಲ್ಲಿ ಅನುಭಾವಿಗಳು ಬಂದಿದ್ದಾರೆ. ಸಮಯ ಈಗ 6:40. ಗ್ರಂಥದ ಬಿಡುಗಡೆ ನಡೀತದೆ. ಬಿಡುಗಡೆ ನಂತರ ಗ್ರಂಥದ ಕುರಿತು ಕೆಲವು ವಿಚಾರಗಳನ್ನು ನಮ್ಮ ತೋಡ್ಕರ್ ಸರ್ ಹೇಳ್ತಾ ಇದ್ದಾರೆ. ತದನಂತರದಲ್ಲಿ ನಮ್ಮ ಬಸವ ಸಮಿತಿಯಿಂದ ಬಂದಂಥ ಹಿರಿಯರು ನಮ್ಮ ಸರಿಗೆ ಗೌರವಿಸ್ತಾರೆ, ಎನ್ ಜಿ ಮಹಾದೇವಪ್ಪ ಸರಿಗೆ. ಆನಂತರ ರಾಜೂರ್ ಸರು ಅಧ್ಯಕ್ಷತೆಯನ್ನು ವಹಿಸಿ ಅದರ ಅಧ್ಯಕ್ಷೀಯ ನುಡಿಗಳನ್ನು ಆಡ್ತಾರೆ. ಇಷ್ಟೆಲ್ಲ ಕಾರ್ಯಕ್ರಮಗಳು ಅರ್ಧ ಗಂಟೆಯಲ್ಲಿ ಮುಗಿತವೆ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಕೇಳಿಕೊಂಡು ಇಲ್ಲಿಂದ ನಿರ್ಗಮಿಸಬೇಕಂತ ಕೇಳಿ ಮತ್ತೆ ಮುಂದಿನ ಶನಿವಾರ ಇದರ ಮುಂದುವರೆದ ಭಾಗವನ್ನು ಮುಂದುವರಿಸೋಣ. ಸರ್ವರಿಗೂ ಶರಣು ಶರಣಾರ್ಥಿ. ಚಿಂತೆ ಯಾಕೆ ಮಾಡ್ತಿದ್ದಿ ಚಿನ್ಮಯನಿದ್ದಾಗ? ನಿತ್ಯವೂ ನಾವು ಭಗವಂತನ ನೆನೆಸಬೇಕು ಅಂಥೇಳಿ ಒಳ್ಳೆಯ ಅನುಭವ ನೀಡಿರ್ತಕ್ಕಂಥ ಡಾಕ್ಟರ್ ಶಂಭು ಹೆಗ್ಡಾ ಸರ್ಗೆ ಧನ್ಯವಾದಗಳು. ಈಗ ಡಾಕ್ಟರ್ ಎನ್ ಜಿ ಮಹಾದೇವಪ್ಪನವರು ಬರೆದಿರುವ ಅಲ್ಲಮನ ವಜ್ರಗಳು ಗ್ರಂಥವನ್ನು ವೇದಿಕೆ ಮೇಲೆ ಎಲ್ಲ ಮಹನೀಯರು ಅದನ್ನು ಲೋಕಾರ್ಪಣೆಯನ್ನು ಮಾಡಬೇಕಂತ ಹೇಳಿ ಅವರಲ್ಲಿ ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ.
ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಧನ್ಯವಾದಗಳು. ಈಗ ಈ ಗ್ರಂಥದ ಕುರಿತಾಗಿ ಶ್ರೀ ಶಶಿಧರ್ ತೋಡ್ಕರ್ ಸರು ಮಾತನಾಡಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಬಸವಾದಿ ಪ್ರಮುಖರನ್ನು ಸ್ಮರಿಸುತ್ತಾ ವೇದಿಕೆಯ ಮೇಲಿರುವಂಥ ನನ್ನ ಪೂಜ್ಯ ಗುರುಗಳಾದ ಡಾಕ್ಟರ್ ವೀರಣ್ಣ ಸರ್ ಅವರಲ್ಲಿ ಇವತ್ತು ಬಿಡುಗಡೆಗೊಂಡ ಅಲ್ಲಮನ ವಜ್ರಗಳು ಕೃತಿಯ ಲೇಖಕರು, ಹಿರಿಯರು, ಗುರು ಸಮಾನರು ಆದ ಡಾಕ್ಟರ್ NG ಮಹದೇವಪ್ಪ ಸರ್ ಅವರಲ್ಲಿ, ಬಸವ ಸಮಿತಿಯ ಪದಾಧಿಕಾರಿಗಳಾದಂಥ ಶ್ರೀ ಈರಣ್ಣ ಜಾಲ್ಬಾದಿ ಸರ್ ಅವರಲ್ಲಿ, ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಶರಣ ಬಂಧುಗಳಲ್ಲಿ, ತಾಯಂದಿರಲ್ಲಿ ಶರಣಾರ್ಥಿಗಳು. ಡಾಕ್ಟರ್ NG ಮಹದೇವಪ್ಪ ಸರ್ ಅವರು ಸುಮಾರು 37 ವರ್ಷಗಳ ಕಾಲ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದಂಥವರು. ವೃತ್ತಿ ಜೀವನದ ಉದ್ದಕ್ಕೂ ಪಾಠ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ, ನಿರಂತರ ಅಧ್ಯಯನ, ಆಳವಾದ ಚಿಂತನೆ ಮತ್ತು ಸದ್ದು ಗದ್ದಲಗಳಿಲ್ಲದ ಗ್ರಂಥ ವ್ಯವಸಾಯವನ್ನು ಮಾಡುತ್ತಲೇ ಬಂದಂಥವರು. ನೋಡಲಿಕ್ಕೆ ಅವರು ಶಾಂತರು, ಸೌಮ್ಯರು ಆಗಿದ್ದಾರೆ. ಇದರೊಂದಿಗೆ ಅವರ ಪ್ರತಿ ಮಾತು ಸ್ಪಷ್ಟ ಮತ್ತು ಖಚಿತ, ಅಷ್ಟೇ ಅಲ್ಲ ಪಾರದರ್ಶಕ. ಬಸವಣ್ಣನವರು ಹೇಳುವಂಥ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅನ್ನುವಂಥ, ಲಿಂಗ ಮೆಚ್ಚಿ ಹೌದೌದು ಅನ್ನುವಂಥ ಒಂದು ಲಿಂಗ ನುಡಿಯನ್ನು ನಾವು ಅವರ ಮಾತುಗಳಲ್ಲಿ ಕೇಳ್ಬೋದು. ತುಂಬ ಅರ್ಥಪೂರ್ಣವಾದದ್ದನ್ನು ಅಷ್ಟೇ ಮೃದುವಾಗಿ ಮತ್ತು ಕೋಮಲವಾಗಿ ಅವರು ಆಡುವಂಥವರು. ತೀರ ಇತ್ತೀಚೆಗೆ ಅವರಿಗೆ 85 ತುಂಬಿದಾಗ ಅವರ ಜೀವನ ಸಾಧನೆಯ ಸಮಗ್ರ ದಾಖಲೆಯೊಂದಿಗೆ ಅವರನ್ನು ಅಭಿನಂದಿಸುವಂಥ ಅಭಿನಂದನಾ ಗ್ರಂಥ ದರ್ಶನ ದೀಪ್ತಿಯನ್ನು ಸಂಪಾದಿಸುವಂಥ ಸೌಭಾಗ್ಯ ನನಗೆ ಪ್ರಾಪ್ತವಾಗಿತ್ತು. ಈ ಕಾರ್ಯ ನನ್ನ ಜೀವಮಾನದ ನೆನಹು ಎಂದೇ ನಾನು ಭಾವಿಸಿದ್ದೇನೆ. ಅವರಿಗೆ ತುಂಬ ಅಪರಿಚಿತ ಅಂತರದಲ್ಲಿದ್ದ ನಾನು ಈ ಕಾರ್ಯವನ್ನು ಮಾಡುವ ಕಾರಣವಾಗಿ ಅವರ ಜೀವಮಾನದ ಮೇರು ಸಾಧನೆಗಳ ಕಾರ್ಯವನ್ನು ತೀರಾ ಹತ್ತಿರದಿಂದ ಕಾಣುವಂತಾಯಿತು. ಅವರ ಬಾಳಿನ ಬಹುದೊಡ್ಡ ಸಮಯ ಅಧ್ಯಯನ ಮತ್ತು ಅಧ್ಯಾಪನಕ್ಕೆ ಮೀಸಲಾಗಿತ್ತು. ಅವರು ಅಧ್ಯಾಪಕರಾಗಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ತರ್ಕಶಾಸ್ತ್ರ, ಈಶ್ವರ ಮತ್ತು ಅನಿಷ್ಠ,
ಡಿಕ್ಷನರಿ ಆಫ್ ಟೆಕ್ನಿಕಲ್ ಟರ್ಮ್ಸ್ ಇನ್ ಫಿಲಾಸಫಿ ಹಾಗೂ ಜಾನ್ ಹಿಕ್ಕರ್ನ ಫಿಲಾಸಫಿ ಆಫ್ ರಿಲಿಜನ್ ಅದರ ಅನುವಾದ ಕನ್ನಡದಲ್ಲಿ ಧರ್ಮಮೀಮಾಂಸೆ ಎನ್ನುವಂಥ ಕೆಲವು ಗ್ರಂಥಗಳು ಆ ಕಾಲದಲ್ಲಿ ಅವರಿಂದ ರಚಿತವಾದವು. ಸೇವಾ ನಿವೃತ್ತಿಯ ನಂತರದಲ್ಲಿ ಯಾವಾಗ ಈ ವಿಶ್ವವಿದ್ಯಾಲಯದ ಸೇವೆಯಿಂದ ಅವರು ಮುಕ್ತರಾದರು, ಅಲ್ಲಿಂದ ಇಲ್ಲಿವರೆಗೂ ಸುಮಾರು 30ಕ್ಕೂ ಹೆಚ್ಚು ಗ್ರಂಥಗಳು ಅವರಿಂದ ರಚಿತವಾಗಿವೆ. ವಿಶೇಷವಾಗಿ ಅವುಗಳಲ್ಲಿ ಧಾರ್ಮಿಕ ನಂಬಿಕೆಗಳು ಮತ್ತು ದಾರ್ಶನಿಕ ವಿಶ್ಲೇಷಣೆ, ವಚನಗಳಲ್ಲಿ ತತ್ವಮೀಮಾಂಸೆ, ವಚನೋಕ್ತ ಲಿಂಗಾಯತ ಮತ್ತು ಆಗಮೋಕ್ತ ವೀರಶೈವ, ಲಿಂಗಾಯತರು ಹಿಂದೂಗಳಲ್ಲ, ಸಿದ್ಧಾಂತ ಶಿಖಾಮಣಿಯ ಅಸಂಬದ್ಧ ಸಿದ್ಧಾಂತಗಳು, ಲಿಂಗಾಯತ ಧರ್ಮ ಪರಿಚಯ, ಬಸವೇಶ್ವರರ ತತ್ವಮೀಮಾಂಸೆ, ಲಿಂಗಾಯತ ಸಿದ್ಧಾಂತಗಳು, ವಚನಗಳಲ್ಲಿ ಧರ್ಮ ಮತ್ತು ನೀತಿ ಮುಂತಾದ ಗ್ರಂಥಗಳು ಅವರಿಗೆ ತುಂಬ ಗೌರವ ಮತ್ತು ಪ್ರಸಿದ್ಧಿಯನ್ನು ತಂದುಕೊಟ್ಟಿವೆ. ಲಿಂಗಾಯತ ಅಧ್ಯಯನ ಕ್ಷೇತ್ರದಲ್ಲಿ ಡಾಕ್ಟರ್ ಎನ್ ಜಿ ಮಹಾದೇವಪ್ಪನವರು ಆಗಮಿಸುವ ಮೊದಲು ಭಾಷಾ ಅಧ್ಯಾಪಕರು, ಸಾಹಿತಿಗಳು ಮಾತ್ರ ವಚನ ಸಾಹಿತ್ಯ ಮತ್ತು ಶರಣರ ಕುರಿತಾಗಿ ಬರೆಯುತ್ತಿದ್ದರು, ಮಾತನಾಡುತ್ತಿದ್ದರು. ಈ ಬರಹ ಮತ್ತು ಮಾತುಗಳಿಗೆ ತತ್ವಶಾಸ್ತ್ರೀಯ ಶಿಸ್ತಿನ ಹಾಗೂ ಜಾಗತಿಕ ಧರ್ಮ ಮತ್ತು ತತ್ವಶಾಸ್ತ್ರಗಳ ತಿಳುವಳಿಕೆಯ ಕೊರತೆ ಇತ್ತು. ಡಾಕ್ಟರ್ ಎನ್ ಜಿ ಮಹಾದೇವಪ್ಪನವರು ತಮ್ಮ ಅಧ್ಯಯನ ಮತ್ತು ಬರಹಗಳ ಮೂಲಕ ಈ ಕೊರತೆಯನ್ನು ತುಂಬಿ ಶರಣರು, ವಚನಗಳು, ವಚನ ದರ್ಶನಕ್ಕೆ ಹೆದ್ದಾರಿಯನ್ನು, ಒಂದು ವೈಜ್ಞಾನಿಕವಾದಂಥ ಒಂದು ಹೆದ್ದಾರಿಯನ್ನು ರೂಪಿಸಿದರು. ಇಂದು ಈಗ ತಾನೇ ಈ ವೇದಿಕೆ ಮೇಲೆ ರಾಯಲ್ ಆಕೃತಿಯ 585 ಪುಟಗಳ ಅಲ್ಲಮನ ವಜ್ರಗಳು ಎಂಬ ಕೃತಿ ಬಿಡುಗಡೆಯಾಗುತ್ತಿರುವುದು ಸಂತೋಷದ ಸಂಗತಿಯಾಗಿದೆ. ಈ ಕೃತಿಯನ್ನು ಬಸವ ಸಮಿತಿ ಪ್ರಕಾಶಿಸುತ್ತಿರುವುದು ಅಭಿನಂದನಾರ್ಹವಾದಂಥ ಸಂಗತಿಯಾಗಿದೆ. ಈ ಕೃತಿಯು ಅಲ್ಲಮನ ಸಮಗ್ರ ವಚನಗಳಿಗೆ ಬರೆದಂಥ ಒಂದು ವ್ಯಾಖ್ಯಾನವಾಗಿದೆ. ಈ ಕೃತಿಯನ್ನು ಪೂರ್ವಾಶ್ರಮದಲ್ಲಿ ಡಾಕ್ಟರ್ ಎನ್ ಜಿ ಮಹಾದೇವಪ್ಪ ಸರ್ ಅವರ ವಿದ್ಯಾರ್ಥಿ, ನಂತರ ಶ್ರೀ ನಾಗನೂರು ರುದ್ರಾಕ್ಷಿ ಮಠದ ಸ್ವಾಮಿಗಳು, ಈಗ ಗದುಗಿನ ಶ್ರೀ ತೋಂಟದಾರ್ಯ ಮಠದ ಜಗದ್ಗುರುಗಳಾದ ಪರಮಪೂಜ್ಯ ತೋಂಟದ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳಿಗೆ ಅರ್ಪಿಸಲಾಗಿದೆ. ಪೂಜ್ಯರು ಡಾಕ್ಟರ್ ಎನ್ ಜಿ ಮಹಾದೇವಪ್ಪನವರ ಬಹಳಷ್ಟು ಕೃತಿಗಳನ್ನು ಶ್ರೀ ನಾಗನೂರು ರುದ್ರಾಕ್ಷಿ ಮಠದ ವಚನ ಅಧ್ಯಯನ ಸಂಸ್ಥೆ ಹಾಗೂ ಮಠದಿಂದ ಪ್ರಕಾಶನ ಮಾಡಿದಂಥವರು. ಅಲ್ಲಮನ ವಜ್ರಗಳು ವಜ್ರಗಳಂತೆ ಕಠಿಣ. ಅವು ಇಂದಿನವರಿಗಷ್ಟೇ ಅಲ್ಲ, ಹಿಂದಿನ ಅಭ್ಯಾಸಿಗಳಿಗೂ ಕೂಡ ಕಠಿಣವೆನಿಸಿದ್ದವು. 15ನೆಯ ಶತಮಾನದ ಜಕ್ಕಣಾರ್ಯ ಮತ್ತು ಕಲ್ಲುಮಠದ ಪ್ರಭುದೇವ ಈ ವಚನಗಳಿಗೆ ವ್ಯಾಖ್ಯಾನವನ್ನು ಆ ಕಾಲದಲ್ಲಿಯೇ ಬರೆದು ಅವು ಅಭೇದ್ಯವಲ್ಲ, ಕಠಿಣ ಮಾತ್ರ ಎಂಬುದನ್ನು ತೋರಿಸಿಕೊಟ್ಟಿರುವರೆಂದು ಡಾಕ್ಟರ್ ಎನ್ ಜಿ ಮಹಾದೇವಪ್ಪ ಸರ್ ಅವರು ತಮ್ಮ ಲೇಖಕರ ಮಾತಿನಲ್ಲಿ ದಾಖಲಿಸಿದ್ದಾರೆ. ಈ ಮಹನೀಯರಿಗೆ ಅವರು ಕೃತಜ್ಞತೆಗಳನ್ನು ಅರ್ಪಿಸುವುದರೊಂದಿಗೆ ಆ ನಂತರದಲ್ಲಿ ಈ ಇರುವ ಮಹನೀಯರ ವ್ಯಾಖ್ಯಾನವನ್ನು ಒಳಗೊಳಿಸಿ ಅಲ್ಲಮನ ಟೀಕಿನ ವಚನಗಳು ಎಂಬ ಶೀರ್ಷಿಕೆಯಲ್ಲಿ ಕುಂದೂರು ಮಠದ ಡಾಕ್ಟರ್ ಇಮ್ಮಡಿ ಶಿವಬಸವ ಮಹಾಸ್ವಾಮಿಗಳು ಈ ಗ್ರಂಥವನ್ನು ಪ್ರಕಟಿಸಿದ್ದನ್ನೂ ಕೂಡ ಅಲ್ಲಿ ನೆನೆಯುತ್ತಾರೆ. ತದನಂತರದಲ್ಲಿ ಅವರನ್ನು ಒಳಗೊಂಡು ನಾಡಿನ ಪ್ರಸಿದ್ಧ ವಿದ್ವಾಂಸರೊಂದಿಗೆ ಚರ್ಚೆಯನ್ನು ನಡೆಸಿ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಲ್ಲಮ ಪ್ರಭುದೇವರ ವಚನ ನಿರ್ವಚನ ಎಂಬ ಬೃಹತ್ ಗ್ರಂಥವನ್ನು ರೂಪಿಸಿದ್ದನ್ನು ಕೂಡ ಅವರು ಅಲ್ಲಿ ನೆನೆಯುತ್ತಾರೆ. ಈ ಗ್ರಂಥದ ವಿಶೇಷತೆಯ ಬಗ್ಗೆ ಡಾಕ್ಟರ್ ಎನ್ ಜಿ ಮಹಾದೇವಪ್ಪನವರು, ವ್ಯಾಖ್ಯಾನಕಾರರು ಅಲ್ಲಮನ ವಚನಗಳಿಗೆ ಭಾವಾರ್ಥ ಕೊಟ್ಟು ಪ್ರತಿ ವಾಕ್ಯಕ್ಕೆ ಸುಲಭವಾದ ಅರ್ಥ ಕೊಡುತ್ತಾರೆ. ಅಗತ್ಯವಿದ್ದರೆ ಉದಾಹರಣೆಗಳನ್ನು, ಪುರಾಣ ಮತ್ತು ಇತರ ಸಂದರ್ಭಗಳ ಆಧಾರವನ್ನು ಕೊಡುತ್ತಾರೆ. ಕೊನೆಯಲ್ಲಿ ಕಠಿಣ ಪದಕೋಶ ಮತ್ತು ವಿಶಿಷ್ಟ ಪದಕೋಶವನ್ನು ಕೊಟ್ಟಿದ್ದಾರೆ. ಅಲ್ಲಮನ ವಚನಗಳನ್ನು ಅರ್ಥ ಮಾಡಿಕೊಳ್ಳಲು ಇದು ಬಹಳ ಸಹಾಯಕಾರಿ. ಇದು ಬಹಳ ಜನಪ್ರಿಯ ಆವೃತ್ತಿ ಎನ್ನುತ್ತಾ
ನನ್ನ ವ್ಯಾಖ್ಯಾನ, ಇವರನ್ನೆಲ್ಲ ಅವರು ನೆನೆಯುತ್ತಾ ಹೇಳುವ ಮಾತೇನು ಅಂದರೆ, ನನ್ನ ವ್ಯಾಖ್ಯಾನ ಈ ಮೂರೂ ಗ್ರಂಥಗಳನ್ನು, ಅದರಲ್ಲೂ ಮೂರನೆಯ ಗ್ರಂಥವನ್ನು ಬಹಳ ಮಟ್ಟಿಗೆ ಅವಲಂಬಿಸಿದೆ ಎಂದು ನಿರ್ವಂಚನೆಯಿಂದ ತಿಳಿಸುತ್ತಾ, ಈ ಎಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ, ಹಾಗೆಯೇ ಡಾಕ್ಟರ್ ಎಲ್ ಬಸವರಾಜ್ ಅವರ ಸರಳ ಶೂನ್ಯ ಸಂಪಾದನೆಯ ನೆರವನ್ನು ಕೂಡ ನೆನೆಯುತ್ತಾ ಕೊನೆಗೆ ಹೇಳುವ ಒಂದು ಮಾತೇನು ಅಂದರೆ, ನನ್ನ ವ್ಯಾಖ್ಯಾನವು ಈ ಮೂವರ ವ್ಯಾಖ್ಯಾನಗಳನ್ನೂ ಬಿಟ್ಟು ನನ್ನದೇ ಆದ ವ್ಯಾಖ್ಯಾನ ಕೊಟ್ಟಿರುವೆನೆಂದು ವಿನಮ್ರವಾಗಿ ಹೇಳುತ್ತಾರೆ. ಅವರೆಲ್ಲರ ವ್ಯಾಖ್ಯಾನಗಳಿಗಿಂತ ನಾನೇ ಸ್ವತಂತ್ರವಾದಂಥ ಒಂದು ವ್ಯಾಖ್ಯಾನವನ್ನು ಇಲ್ಲಿ ಬರೆದಿದ್ದೇನೆ ಅಂತ ಹೇಳುವ ಮಾತಿನೊಂದಿಗೆ, ಪ್ರಸ್ತುತ ಈ ವ್ಯಾಖ್ಯಾನದಲ್ಲಿ ಅಲ್ಲಮನ ವಚನಗಳು ಭಾಗ 1 ಮತ್ತು ಭಾಗ 2 ಅಂದರೆ 2 ಭಾಗಗಳು. 1ನೆಯ ಭಾಗದಲ್ಲಿ ಅಂದರೆ 694 ಏನು ವಚನಗಳಿವೆಯಲ್ಲ, ಅಲ್ಲಮನ ಷಷ್ಠನ ವಚನಗಳ ವ್ಯಾಖ್ಯಾನವಿದ್ದರೆ, ಭಾಗ 2ರಲ್ಲಿ ಅಲ್ಲಮ ಪ್ರಭುದೇವರ ಹೆಚ್ಚಿನ ವಚನಗಳು, ಸುಮಾರು 919 ಹೆಚ್ಚಿನ ವಚನಗಳಿಗೆ ವ್ಯಾಖ್ಯಾನವಿದೆ. ಈ ವಚನಗಳಿಗೆ ಬರೆದ ಮೊದಲ ಮಾತು ತುಂಬ ಮಹತ್ವದ ಸಂಗತಿಯನ್ನು ಒಳಗೊಂಡಿದೆ. ಅಂದರೆ 2ನೇ ಆ ಭಾಗದಲ್ಲಿ ಏನು ಸರ್ ಅವರು ದಾಖಲಿಸಿದ್ದಾರೆ, ಅಲ್ಲಿ ಅವರು ಬರೆಯುವ ಒಂದು ಮಾತು ನನಗೆ ತುಂಬ ಹಿಡಿಸಿದಂಥದ್ದು. ಈ ಸಭೆಯ ಗಮನಕ್ಕೆ ನಾನು ಅದನ್ನು ತರಬಯಸುತ್ತೇನೆ. ಹೆಚ್ಚಿನ ವಚನಗಳಲ್ಲಿ ಅನೇಕ ಷಷ್ಠಲ ವಚನಗಳಲ್ಲಿರುವ ಸಿದ್ಧಾಂತಗಳು ಮರುಕಳಿಸುತ್ತವೆ. ಯಾವುದೇ ಆಚಾರವನ್ನು ಯಾಂತ್ರಿಕವಾಗಿ ಮಾಡಬಾರದು, ಅವುಗಳ ಅರ್ಥವನ್ನು ತಿಳಿದು ಮಾಡಬೇಕು ಮತ್ತು ಯಾಂತ್ರಿಕವಾಗಿ ಮಾಡಿದ ವ್ರತ ನೇಮ ಶೀಲಗಳಿಗೆ ಯಾವುದೇ ಆಧ್ಯಾತ್ಮಿಕ ಮೌಲ್ಯವಿಲ್ಲ. 2ನೇದಾಗಿ ಲಿಂಗ ಅಂದರೆ ಪರಮಾತ್ಮ ಹೊರಗಿದ್ದಾನೆ ಎಂದು ತಿಳಿದು ಪೂಜೆ ಇತ್ಯಾದಿ ಮಾಡುವುದು ಒಂದು ಭ್ರಮೆ. ಲಿಂಗ ನಮ್ಮಲ್ಲಿಯೇ, ನಮ್ಮ ಆತ್ಮದ ರೂಪದಲ್ಲಿಯೇ ಇದ್ದಾನೆ ಎಂಬುದು ಸತ್ಯ. ಆ ಲಿಂಗವನ್ನು ಅನುಭಾವದ ಮೂಲಕ ಅನುಭವಿಸಬಹುದೇ ಹೊರತು ಪೂಜೆ ತಪಸ್ಸುಗಳ ಮೂಲಕ ಅಲ್ಲ. ಪರಮಾತ್ಮನ ಅಂಶವಾದ ಆತ್ಮವು ನಮ್ಮಲ್ಲಿಯೇ ಇರುವುದರಿಂದ ಆತ್ಮವನ್ನು ಒಂದು ಜ್ಞೇಯವಾಗಿ ಅರಿಯಲಾಗುವುದಿಲ್ಲ. ಕಣ್ಣು ಎಲ್ಲವನ್ನೂ ನೋಡುತ್ತದೆ, ತನ್ನನ್ನು ಉಳಿದು. ಅದೇ ರೀತಿ ಆತ್ಮ ಎಲ್ಲವನ್ನೂ ಅರಿಯುತ್ತದೆ, ತನ್ನನ್ನು ಉಳಿದು. ಅರಿಯುವ ಆತ್ಮವೇ ಲಿಂಗವಾಗಿರುವಾಗ ಆತ್ಮವಲ್ಲದ ಲಿಂಗವಾಗಲಿ ಆತ್ಮವಲ್ಲದ ಮತ್ತೇನಾಗಲಿ ಇಲ್ಲವೇ ಇಲ್ಲ ಅನ್ನುವಂಥ ಈ ಮಾತು, ಅಂದರೆ ಈ ಮಾತಿನೊಂದಿಗೆ ಷಷ್ಠಲ ವಚನಗಳ ಮತ್ತು ಹೆಚ್ಚಿನ ವಚನಗಳ ವೈಲಕ್ಷಣಗಳನ್ನು ಕುರಿತು ಇಲ್ಲಿ ಬರೆಯುತ್ತಾರೆ. ಈಗ ನಾನು ಹೇಳಿದ ಹಾಗೆ ಆ ಮೊದಲ ಮಾತಿನಲ್ಲಿರುವ ಕೊನೆಯ ಪ್ಯಾರ ಲಿಂಗಾಯತದ ಮೂಲ ಸ್ವರೂಪದ ಕುರಿತಾಗಿ ತುಂಬ ಮಹತ್ವದ ಮಾತುಗಳನ್ನು ಒಳಗೊಂಡಿದೆ. ಉಳಿದಂತೆ ಅನುಬಂಧದಲ್ಲಿ ಕಠಿಣ ಪದಕೋಶ, ಪಾರಿಭಾಷಿಕ ಪದಕೋಶ, ವಚನಗಳ ಅಕಾರಾದಿಗಳು ಈ ವಚನ ವ್ಯಾಖ್ಯಾನ ಯಾನಕ್ಕೆ ಮಾರ್ಗದರ್ಶಿಗಳಾಗಿವೆ. ಈವರೆಗೂ ಈ ಕೃತಿಯ ಕುರಿತು ಡಾಕ್ಟರ್ NG ಮಹಾದೇವಪ್ಪನವರು, ನಾನು ಅವರ ಈ ಕೃತಿಯ ಕುರಿತು ಏನೇ ಹೇಳಿದರೂ ಕೂಡ, ಇಲ್ಲಿಯವರೆಗೂ ನಾನು ಆ ಕೃತಿಯ ಕುರಿತು ಏನೇ ಹೇಳಿದರೂ ಕೂಡ ಆ ಪ್ರಭುಲಿಂಗ ಲೀಲೆಯಲ್ಲಿ ಚಾಮರಸ ಹೇಳುವ ಹಾಗೆ, ಕುರಿಗಳೋಪಾದಿಯಲ್ಲಿ ಕಬ್ಬಿನ ಹೊರಗಣೆಲೆಯನೆ ಮೇದಕಟ ಮೆಲ ಕಿರಿವು ತಲ್ಪ ಸುಖಕ್ಕೆ ಅನ್ನುವ ಹಾಗೆ ನನ್ನ ಮಾತುಗಳು ಎಂದು ಈ ಸಭೆಗೆ ಅರ್ಹುತ್ತಾ, ಶ್ರೀಮದಮಲಜ್ಞಾನ ಭಕ್ತಿ ಪ್ರೇಮ ವೇದ ಪುರಾಣ ಶಾಸ್ತ್ರಸ್ತೋಮ ನೂತನತ ಚಾರು ಚರಣಾಂಭೋಜ ಘನಮಹಿಮ ನಾಮರೂಪ ಕ್ರಿಯಾಕಲಾಪ ವಿರಾಮನನುಪಮ ದಿವ್ಯತೇಜೋ ವ್ಯೋಮಮೂರ್ತಿ ಗುರುಗುಹೇಶ್ವರ ಲಿಂಗಕ್ಕೆ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ, ಇಂಥ ಒಂದು ಅತ್ಯಂತ ಸರಳವಾದ ಈ ವಚನಗಳ ಭಾವಾನುವಾದ ಕೃತಿಯನ್ನು ಅಭ್ಯಾಸಿಗಳಿಗೆ ನೀಡಿದಂಥ ಡಾಕ್ಟರ್ NG ಮಹದೇವಪ್ಪ ಸರ್ ಅವರನ್ನು ಅತ್ಯಂತ ಹೃದಯಪೂರ್ವಕವಾಗಿ ಅಭಿನಂದಿಸುತ್ತಾ, ಮತ್ತೊಮ್ಮೆ ಈ ವೇದಿಕೆಗೂ ಈ ಅವಕಾಶವನ್ನು ಕೊಟ್ಟಂಥ ಬಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ, ಕೇಳಿದಂಥ ಎಲ್ಲ ಶರಣ ಬಂಧುಗಳಿಗೂ, ತಾಯಂದಿರಿಗೂ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಶರಣಾರ್ಥಿ. ಇಲ್ಲಿವರೆಗೆ ಸಂಪಾದಕರು ಮತ್ತು ಗ್ರಂಥದ ಕುರಿತಾಗಿ ಮಾತನಾಡಿರ್ತಕ್ಕಂಥ ಶ್ರೀ ಶಶಿಧರ್ ತೋಡ್ಕರ್ ಸರ್ಗೆ ಧನ್ಯವಾದಗಳು.
ಈಗ ಶ್ರೀ ಶಂಕರಣ್ಣ ಜಾಲ್ವಾದಿ, ಸಂಯೋಜಕರು ಬಸವಪಥ, ಬಸವಸತಿ ಬೆಂಗಳೂರು. ಇಲ್ಲಿ ಅರವಿಂದ್ ಜತ್ತಿ ಸರ್ ಬರಬೇಕಿತ್ತು. ಅವರ ಪರವಾಗಿ ಅವರ ಸಂದೇಶವನ್ನು ಹೊತ್ತಂದಿರತಕ್ಕಂಥ ಶಂಕರಣ್ಣ ಸರ್ ಮಾತನಾಡಬೇಕಂತ ಹೇಳಿ ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಾನುಭಾವದ ನೆಲೆಯ ನಾನೇನೆ ಬಲ್ಲೆನೈ, ನೀನೇ ಒಳಹೊಕ್ಕು ಏನು ನುಡಿಸಿದರೆ ಅದನ್ನೇ ನಾನು ನುಡಿವೆ ಗುರುವೆ ಕೃಪೆಯಾಗು. ಅಲ್ಲಮನ ವಜ್ರಗಳು ಗ್ರಂಥ ಲೋಕಾರ್ಪಣೆಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವ ಸನ್ಮಾನ್ಯ ಡಾಕ್ಟರ್ ವೀರಣ್ಣ ರಾಜರು ಗುರುಗಳೇ, ವೇದಿಕೆಯಲ್ಲಿ ಆಸೀನರಾಗಿರುವ ಸನ್ಮಾನ್ಯ ಡಾಕ್ಟರ್ ಶಂಭು ಹೆಗಡಾಳ್ ಅವರೇ, ಶ್ರೀ ತೋಡ್ಕರ್ ಗುರುಗಳೇ, ಡಾಕ್ಟರ್ CM ಕುಂದಗೋಳ್ ಸರೇ, ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಹಾಗೂ ಆನ್ಲೈನ್ ಮೂಲಕ ವೀಕ್ಷಿಸುತ್ತಿರುವ ಸಮಸ್ತ ಬಸವಾನುಯಾಯಿಗಳಿಗೆ ಎಲ್ಲರಿಗೂ ಶರಣಾರ್ಥಿಗಳು. ಅಲ್ಲಮನ ವಜ್ರಗಳು ಗ್ರಂಥ ಲೋಕಾರ್ಪಣೆ ಇದು ನಡೆಯುತ್ತಿದೆ. ಅನುಭವ ಸ್ವರೂಪರು, ಗ್ರಂಥ ರಚನಾಕಾರರು ಆದ ಸನ್ಮಾನ್ಯ ಡಾಕ್ಟರ್ NG ಮಹದೇವಪ್ಪ ಸರ್ ಅವರ ಸನ್ಮಾನ ಕಾರ್ಯಕ್ರಮ ಸಮಾರಂಭಕ್ಕೆ ಕೇಂದ್ರ ಬಸವ ಸಮಿತಿಯ ಅಧ್ಯಕ್ಷರಾದ ಮಾನ್ಯ ಶ್ರೀ ಅರವಿಂದಣ್ಣ ಜತ್ತಿಯವರಿಗೆ ಅನಿವಾರ್ಯ ಕಾರಣಗಳಿಂದಾಗಿ ಪಾಲ್ಗೊಳ್ಳಲು ಆಗಲಿಲ್ಲ. ಕಾರಣ, ಇಂದು ಬಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಜತ್ತಿಯವರ ಸಂದೇಶವನ್ನು ನಾನು ಹೊತ್ತು ತಂದಿದ್ದೇನೆ. ಸನ್ಮಾನ್ಯ ಡಾಕ್ಟರ್ NG ಮಹದೇವಪ್ಪನವರನ್ನು ಸನ್ಮಾನಿಸುವ ಶುಭ ಕಾರ್ಯವನ್ನು ನೆರವೇರಿಸುವುದು ನನ್ನ ಜೀವನದ ಅತ್ಯಮೂಲ್ಯ ಕ್ಷಣವೆಂದು ತಿಳಿಯುತ್ತೇನೆ. ಇದು ನನಗೆ ಬಯಸದೆ ಬಂದ ಭಾಗ್ಯ. ಇದು ಲಿಂಗಭೋಗವೆಂದು ನಾನು ಪರಿಗಣಿಸುತ್ತೇನೆ. ಭಾರತದ ರಾಷ್ಟ್ರಪತಿಗಳು ಹಾಗೂ ಬಸವ ಸಮಿತಿಯ ಸಂಸ್ಥಾಪಕರಾದ ಗೌರವಾನ್ವಿತ ಲಿಂಗೈಕ್ಯ ಡಾಕ್ಟರ್ BD ಜತ್ತಿಯವರ 112ನೇ ದಿನೋತ್ಸವ ಹಾಗೂ ಬಸವ ಸಮಿತಿ ವಜ್ರ ಮಹೋತ್ಸವ ವರ್ಷಾಚರಣೆಯ ಉದ್ಘಾಟನಾ ಸಮಾರಂಭವನ್ನು ಸೆಪ್ಟೆಂಬರ್ 14, 2024ರಂದು ಬಸವ ಸಮಿತಿಯ ಅನುಭವ ಮಂಟಪ ಸಭಾಂಗಣದಲ್ಲಿ ಆಚರಿಸಲಾಯಿತು. ಅಂದಿನಿಂದ ಒಂದು ವರ್ಷದವರೆಗೆ, ಅಂದರೆ ಸೆಪ್ಟೆಂಬರ್ 2025ರವರೆಗೆ ವಜ್ರ ಮಹೋತ್ಸವದ ವರ್ಷಾಚರಣೆಯನ್ನಾಗಿ ಆಚರಿಸಲಿದ್ದೇವೆ. ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ವಿಧಾನಸಭೆಯ ಸಭಾಪತಿಗಳು ಹಾಗೂ ವಿಧಾನ ಪರಿಷತ್ತಿನ ಸಭಾಪತಿಗಳು ಪಾಲ್ಗೊಂಡಿದ್ದರು. ಇದೇ ಸಮಾರಂಭದಲ್ಲಿ ಬಸವ ಸಮಿತಿಯಿಂದ ಪ್ರಕಟಗೊಂಡ ಹಾಗೂ ಶ್ರೀಯುತರ ರಚಿಸಿರುವ ಗ್ರಂಥ ಅಲ್ಲಮನ ವಜ್ರಗಳು ಲೋಕಾರ್ಪಣೆಗೊಂಡಿತು. ಬಸವ ಸಮಿತಿ ವಜ್ರ ಮಹೋತ್ಸವ ವರ್ಷಾಚರಣೆಯ ಪ್ರಥಮ ಕಾರ್ಯಸೂಚಿಯಾಗಿ ಮಾನ್ಯ ಅಧ್ಯಕ್ಷರು ಆಯ್ದ ಬಸವಾದಿ ಶರಣರ ವಚನವನ್ನು ಕೊರಿಯನ್ ಭಾಷೆಗೆ ಅನುವಾದಿಸುವ ಕಾರ್ಯಕ್ರಮವನ್ನು ಮುಂದುವರಿಸುವ ಆಲೋಚನೆಯಿಂದ ಇತ್ತೀಚೆಗೆ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ನವದೆಹಲಿ, ಅಂದರೆ ಸೆಪ್ಟೆಂಬರ್ 23, 24ರಂದು ಭೇಟಿ ನೀಡಿ ಅಲ್ಲಿನ ವಿದೇಶಿ ಭಾಷೆಗಳ ವಿಭಾಗದ ಮುಖ್ಯಸ್ಥರನ್ನು ಹಾಗೂ 10 ವಿದೇಶಿ ಭಾಷಾ ವಿದ್ವಾಂಸರನ್ನು ಚರ್ಚಿಸಿ ಸುಮಾರು 2 ಗಂಟೆಗಳ ಕಾಲ ಬಸವ ದರ್ಶನದ ಬಗೆಗೆ ಹಾಗೂ ಬಸವಣ್ಣ ಕೇವಲ ಧಾರ್ಮಿಕ ಧುರೀಣರಲ್ಲ, ಅವರೊಬ್ಬ ಜಾಗತಿಕ ಮಟ್ಟದ ಮಹಾನ್ ದಾರ್ಶನಿಕ ಎಂಬುದನ್ನು ಮನಮುಟ್ಟುವಂತೆ ಅವರುಗಳಿಗೆ ಮನವರಿಕೆ ಮಾಡಿಕೊಟ್ಟಾಗ ಅಧ್ಯಕ್ಷರ ಲಿಂಗ ನುಡಿಗಳನ್ನು ತದೇಕಚಿತ್ತದಿಂದ ಆಲಿಸಿ ಕೊನೆಗೆ ಅವರು ಬಸವಾದಿ ಶರಣರ ಆಯ್ದ ವಚನಗಳನ್ನು ಕೇವಲ ಕೊರಿಯನ್ ಭಾಷೆಗೆ ಅಷ್ಟೇ ಏಕೆ, ಇಟಾಲಿಯನ್ ಹಾಗೂ ಗ್ರೀಕ್ ಮತ್ತು ಬ್ರೈಲ್ ಲಿಪಿಗಳಿಗೂ ಅನುವಾದಿಸಿಕೊಡುತ್ತೇವೆ ಎಂದು ತಿಳಿಸಿದರು. ಇದರೊಂದಿಗೆ ಬಸವ ಸಮಿತಿಯು ಬರುವ ಸೆಪ್ಟೆಂಬರ್ 2025ರೊಳಗಾಗಿ ಈಗಾಗಲೇ ಅನುವಾದ ಕಾರ್ಯ ಪೂರ್ಣಗೊಂಡ ಭಾಷೆಗಳಾದ ಸ್ಪ್ಯಾನಿಷ್, ಜರ್ಮನ್, ಜಾಪನೀಸ್, ಫ್ರೆಂಚ್, ನೇಪಾಳಿ, ಪರ್ಷಿಯನ್, ಅರೇಬಿಕ್ ಭಾಷೆಗಳೊಂದಿಗೆ ಒಟ್ಟಾರೆಯಾಗಿ 10 ಸಂಪುಟಗಳನ್ನು ಭಾರತದ ಘನತಾವ್ಯಕ್ತ ರಾಷ್ಟ್ರಪತಿಗಳಿಂದಾಗಲಿ ಪ್ರಧಾನಮಂತ್ರಿಗಳಿಂದಾಗಲಿ ನವದೆಹಲಿಯಲ್ಲಿ ವಿದೇಶದ ಆಯಾ ಭಾಷೆಯ ಆಯಾ ದೇಶದ ರಾಯಭಾರಿಗಳ ಸಮ್ಮುಖದಲ್ಲಿ ಬಿಡುಗಡೆಗೊಳಿಸುವ ಅದ್ಭುತ ಕಾರ್ಯ ಯೋಜನೆಯನ್ನು ಅಧ್ಯಕ್ಷರು ಹಾಕಿಕೊಂಡಿದ್ದಾರೆ. ನವೆಂಬರ್ ತಿಂಗಳು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಬಸವಪಥ ಕನ್ನಡ ಮಾಸಪತ್ರಿಕೆಯನ್ನು ವಿಶೇಷ ಬಸವಪಥ ಪತ್ರಿಕೆಯಾಗಿ ಹೊರತರಲಿದ್ದು, ಸಂಪಾದಕೀಯ ಅಧ್ಯಕ್ಷರ ನುಡಿಯನ್ನೊಳಗೊಂಡು ಉಳಿದೆಲ್ಲ ಲೇಖನಗಳನ್ನು ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ಕಲಬುರಗಿ ಬಸವ ಸಮಿತಿ ಆಶ್ರಯದಲ್ಲಿ ನಡೆದ 14ನೇ ಅಕ್ಕನ ಸಮ್ಮೇಳನದಲ್ಲಿ ಭಾಗವಹಿಸಿ ಉಪನ್ಯಾಸ ನೀಡಿದ ಮಹಿಳಾ ಉಪನ್ಯಾಸಕರಿಂದ ಲೇಖಗಳನ್ನು ಪಡೆದು
ಪ್ರಕಟಿಸುವ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಬರುವ ಸೆಪ್ಟೆಂಬರ್ 25ರೊಳಗಾಗಿ ಬಸವಪಥ ಮಾಸಪತ್ರಿಕೆಯ ಚಂದಾದಾರರ ಸಂಖ್ಯೆಯನ್ನು 10,000ಕ್ಕೆ ಹೆಚ್ಚಿಸುವ ಆಲೋಚನೆ ಇದೆ. ಕಾರಣ, ಬಸವ ಕೇಂದ್ರದ ಸರ್ವ ಸದಸ್ಯರು ಹಾಗೂ ಸಮಸ್ತ ಬಸವಾನುಯಾಯಿಗಳು ಬಸವಪಥದ ಚಂದಾರರಾಗಬೇಕೆಂದು ಬಸವ ಸಮಿತಿಯು ವಿನಂತಿಸಿಕೊಳ್ಳುತ್ತದೆ. ಪ್ರಸ್ತುತ ದಿನಮಾನಗಳಲ್ಲಿ ಶರಣ ಸಾಹಿತ್ಯವನ್ನು ವಾಸ್ತವದ ನೆಲೆಯಲ್ಲಿ ಅರ್ಥೈಸುವ, ವ್ಯಾಖ್ಯಾನಿಸುವ, ಶರಣ ಸಂಸ್ಕೃತಿಯ ನೆಲೆಗಟ್ಟಿನಲ್ಲಿ ತಿಳಿಸಿ ಹೇಳುವ ವಿದ್ವಜ್ಜನರು ತೀರಾ ವಿರಳ. ಇಂಥ ಸಂದರ್ಭದಲ್ಲಿ ಡಾಕ್ಟರ್ NG ಮಹದೇವಪ್ಪನವರು ಬಸವಾನುಯಾಯಿಗಳ ಪಾಲಿಗೆ ಭುವನದ ಭಾಗ್ಯವಾಗಿ, ಕಂಡ ಮುಂದಿನ ಬೆಳಕಾಗಿ, ಬೆನ್ನ ಹಿಂದಿನ ಶಕ್ತಿಯಾಗಿ ಬಂದಿದ್ದಾರೆ. ಡಾಕ್ಟರ್ ಮಹದೇವಪ್ಪನವರು ಇನ್ನೂ ಇಂತಹ ಮೌಲಿಕ ಗ್ರಂಥಗಳನ್ನು ರಚಿಸುವಂತಾಗಲಿ, ತನ್ಮೂಲಕ ಬಸವ ದರ್ಶನ, ಸಾಹಿತ್ಯ, ಸಂಸ್ಕೃತಿಗಳ ಕುರಿತು ನೈಜವಾದ ಸಾಹಿತ್ಯಗಳು ಅವರಿಂದ ಹೊರಬರುವಂತಾಗಲಿ, ಅವರಿಗೆ ಬಸವಾದಿ ಶಿವಶರಣರು ಆಯುರಾರೋಗ್ಯ ಸಂಪದಗಳನ್ನು ನೀಡಿ ಇನ್ನಷ್ಟು ಶರಣ ಸಾಹಿತ್ಯ ಸೇವೆಗೆ ಆಶೀರ್ವದಿಸಲಿ ಎಂದು ಪ್ರೀತಿಪೂರ್ವಕವಾಗಿ ಆಶಿಸುತ್ತೇನೆ. ಇನ್ನು ಶ್ರೀ ಅರವಿಂದ್ ಜತ್ತಿ ಅಧ್ಯಕ್ಷರು ಬಸವ ಸಮಿತಿ ಬೆಂಗಳೂರು ಇವರಿಂದ ಸಂದೇಶ. ಧಾರವಾಡ ಬಸವ ಸಮಿತಿ ವತಿಯಿಂದ ಆಯೋಜನೆಗೊಂಡಿರುವ ಶೂನ್ಯ ಸಂಪಾದನೆ ಎಂಬ ಹೆಗಡಾಳ್ ಅಣ್ಣನವರ ಧಾರಾವಾಹಿ ಸ್ವರೂಪದ ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮ ಸಮಾಜದಲ್ಲಿ ಅದ್ಭುತವಾದ ಜ್ಞಾನದೀವಿಗೆಯಾಗಿ ಬೆಳಗುತ್ತಿದೆ. ವ್ಯಕ್ತಿಗತವಾಗಿ ಧಾರವಾಡ ಬಸವ ಸಮಿತಿ ಮತ್ತು ಧಾರವಾಡ ಬಸವ ಕೇಂದ್ರ ಆಯೋಜಿಸಿರುವ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ನಾನು ಉತ್ಸುಕನಾಗಿದ್ದರೂ ಸಹ ಅನಿವಾರ್ಯ ಕಾರಣಗಳಿಂದ ಬರಲಾಗಲಿಲ್ಲ. ಯಾವುದಕ್ಕೂ ನಮ್ಮ ಹೆಮ್ಮೆಯ ಮುಖವಾಣಿ ಸ್ವರೂಪದ ಬಸವಪಥದ ಸಂಯೋಜಕರ ಸ್ವರೂಪದಲ್ಲಿ ಬಸವ ಸೇವೆ ಮಾಡುತ್ತಿರುವ ಶ್ರೀ ಶಂಕರ್ ಜಾಲ್ವಾದಿಯವರು ನನ್ನನ್ನು ಪ್ರತಿನಿಧಿಸುತ್ತಿದ್ದಾರೆ. ನನ್ನ ಪರಿಸ್ಥಿತಿಗೆ ವಿಷಾದ ವ್ಯಕ್ತಪಡಿಸುತ್ತಾ ಇಂದು ಆನ್ಲೈನ್ ಕಾರ್ಯಕ್ರಮದ ಜೊತೆಯಲ್ಲಿ ಹಿರಿಯ ಅನುಭವಿಗಳು, ರಾಷ್ಟ್ರೀಯ ಬಸವ ಪುರಸ್ಕೃತರೂ ಆದ ಪೂಜ್ಯ ಡಾಕ್ಟರ್ NG ಮಹದೇವಪ್ಪನವರು ರಚಿಸಿರುವ ಅಲ್ಲಮನ ವಜ್ರಗಳು ಎಂಬ ಗ್ರಂಥವನ್ನು ಲೋಕಾರ್ಪಣೆಗೊಳಿಸುವ ವ್ಯವಸ್ಥೆಯನ್ನು ನಾನೇ ಮಾಡಿದ್ದು ನನ್ನ ಸೌಭಾಗ್ಯ. ಆದರೆ ಭಾಗಿಯಾಗದಿರುವುದು ನನ್ನ ದೌರ್ಭಾಗ್ಯ. ಈ ಗ್ರಂಥದ ಬಗ್ಗೆ ನನ್ನ ಆತ್ಮೀಯರಾದ ತೋಡ್ಕರ್ ಅಣ್ಣ ಅವರು ಗ್ರಂಥ ಪರಿಚಯವನ್ನು ಮಾಡಿರುವುದು ಸಹ ಅತ್ಯಂತ ಗೌರವದ ವಿಷಯ. ಬೆಂಗಳೂರಿನಲ್ಲಿ ಸಂಸ್ಥಾಪಕ ದಿನಾಚರಣೆ ಎಂದು ಈ ಗ್ರಂಥದ ಲೋಕಾರ್ಪಣೆ ಆದರೂ ಧಾರವಾಡದಲ್ಲಿ, ಅಂದರೆ ಈ ಗ್ರಂಥದ ಜನ್ಮಸ್ಥಾನದಲ್ಲಿ ಆಗುತ್ತಿರುವುದು ಇನ್ನೂ ವಿಶೇಷ. ಅಲ್ಲಮನ ವಚನಗಳನ್ನು ಸಾಮಾನ್ಯವಾಗಿ ನಾವೆಲ್ಲ ಕಬ್ಬಿಣದ ಕಡಲೆ ಎಂದು ಉಲ್ಲೇಖಿಸುತ್ತೇವೆ. ಆದರೆ ಸನ್ಮಾನ್ಯ ಮಹದೇವಪ್ಪನವರು ಈ ಗ್ರಂಥಕ್ಕೆ ಸಾಮಾನ್ಯ ಶಬ್ದವನ್ನು ಬಳಸದೆ ಅಲ್ಲಮನ ವಜ್ರಗಳು ಎಂದು ಕರೆದಿರುವುದು ಅವರ ಉನ್ನತ ಮಟ್ಟದ ಚಿಂತನೆಯೇ ಸರಿ. ಒಬ್ಬ ಶ್ರೇಷ್ಠ ಅನುಭಾವಿ ಅಲ್ಲಮನನ್ನು ವಿಶ್ಲೇಷಿಸಬೇಕಾದರೆ ಅಲ್ಲಮನಷ್ಟೇ ಎತ್ತರಕ್ಕೆ ಅವರು ಯೋಚಿಸಬೇಕಾಗುತ್ತದೆ. ನಮ್ಮ ಜೀವಕಾಲದಲ್ಲಿ NG ಮಹದೇವಪ್ಪನವರ ಬಸವ ಸೇವೆಯನ್ನು ಎಷ್ಟು ನೆನೆದರೂ ಸಹ ಕಡಿಮೆಯೇ. ಅವರನ್ನು ಬಸವ ತತ್ವದ ಅಡಿಯಲ್ಲಿ ಹೊನ್ನ ಶೂಲಕ್ಕೇರಿಸದೆ ಅವರ ಈ ಅಲ್ಲಮನ ವಜ್ರಗಳು ಎಂಬ ಗ್ರಂಥ ನಮ್ಮಲ್ಲಿರುವ ಶಬ್ದಗಳ ನಿಶ್ಶಬ್ದತೆಯನ್ನು ಮತ್ತು ಅಲ್ಲಮರ ಬಯಲು ತತ್ವವನ್ನು ವಿಕಾಸ ಮಾಡಿಕೊಳ್ಳುವಲ್ಲಿ ದಿಗ್ದರ್ಶನವಾಗುತ್ತದೆ. ಅಲ್ಲಮರ ವಚನಗಳ ಬಗ್ಗೆಯಾಗಲಿ, ಡಾಕ್ಟರ್ NG ಮಹದೇವಪ್ಪನವರ ಅಸಾಧಾರಣ ಆನುಭಾವಿಕ ಜ್ಞಾನಕ್ಕೆ ತಲೆಬಾಗಿ ಇಂಥ ಒಂದು ಅಪೂರ್ವ ಗ್ರಂಥವನ್ನು ಬಸವ ಸಮಿತಿಯಿಂದ ಪ್ರಕಟಿಸುತ್ತಿರುವುದು ನಮ್ಮ ಭಾಗ್ಯ, ನಮ್ಮ ಭಾಗ್ಯ, ನಮ್ಮ ಭಾಗ್ಯ. ಪತ್ರಿಕಾ ಪ್ರಪಂಚದಲ್ಲಿ ಸಾಹಿತ್ಯ ಆಸಕ್ತಿಯನ್ನು ಸದಾ ಜಾಗೃತಗೊಳಿಸುತ್ತಿರುವ ಪ್ರಜಾವಾಣಿ ಪತ್ರಿಕೆಯವರು ರಾಜ್ಯಾದ್ಯಂತ ಪ್ರಕಟವಾಗುವಂತೆ ಗ್ರಂಥ ಪರಿಚಯದ ಜವಾಬ್ದಾರಿಯನ್ನು ಹೊತ್ತಿರುವುದು ಸಹ ಅಷ್ಟೇ ಸಂತಸದ ವಿಷಯ. ಈ ಗ್ರಂಥವನ್ನು ಹಿರಿಯ ಸಾಹಿತಿಗಳೂ ಸಹ ಪ್ರೋತ್ಸಾಹಿಸಿ ಮಹದೇವಪ್ಪನವರ ಜೀವನದಲ್ಲಿ ಹೊಸ ಮೈಲುಗಲ್ಲುಗಳನ್ನು ಸ್ಥಾಪಿಸಲಿ ಎಂದು ಆಶಿಸುತ್ತೇನೆ. ಎಲ್ಲಿಯೂ ಪರಿಚಯ ಮಾಡಿದಂಥ ಸಂದರ್ಭದಲ್ಲಿ ಈಗಾಗಲೇ ಅನೇಕ ಜಿಲ್ಲೆಗಳ ಸಮಾಜ ಬಾಂಧವರು ಗ್ರಂಥವನ್ನು ಪಡೆಯುವ ಆಸಕ್ತಿ ತೋರಿಸುತ್ತಿರುವುದೂ ಸಹ ಸಂತಸದ ವಿಷಯ. ಈ ಗ್ರಂಥದ ಮಾರಾಟದ ಬೆಲೆಯನ್ನು ಕೂಡ ಉದ್ದೇಶಪೂರ್ವಕವಾಗಿ ಕಡಿಮೆ ಇಟ್ಟು ಎಲ್ಲರೂ ಗ್ರಂಥವನ್ನು ಕೊಂಡು ಅಭ್ಯಸಿಸಿ ತಮ್ಮ ಜೀವನವನ್ನು ಬಯಲರೂಪ ಮಾಡಬಲ್ಲಾತನು ಶರಣ ಎಂಬ ಬಸವಾನುಭವಾಣಿಯನ್ನು ಸಾಧಿಸಲಿ ಎಂದು ಅತ್ಯಂತ ಗೌರವಪೂರ್ವಕವಾಗಿ ಹಿರಿಯರಾದ ಡಾಕ್ಟರ್ NG ಮಹದೇವಪ್ಪನವರನ್ನು ಅಭಿನಂದಿಸುತ್ತೇನೆ. ಶರಣ ಸಂಸ್ಕೃತಿಯಲ್ಲಿ ಬದುಕಿ ಶರಣ ಸಂಸ್ಕೃತಿಯನ್ನು ಉಳಿಸೋಣ, ಬೆಳೆಸೋಣ, ಸಂರಕ್ಷಿಸೋಣ. ಸರ್ವರಿಗೂ ಶರಣು ಶರಣಾರ್ಥಿ. ಧನ್ಯವಾದ.
ಡಾಕ್ಟರ್ ಅರವಿಂದ್ ಜತ್ತಿಯವರ ಸಂದೇಶವನ್ನು ಓದಿರ್ತಕ್ಕಂಥ ಶ್ರೀ ಶಂಕರಣ್ಣ ಜಾಲವಾದಿ ಸರ್ಗೆ ಧನ್ಯವಾದಗಳು. ಈಗ ಈ ಗ್ರಂಥ ಸಂಪಾದನೆಯನ್ನು ಮಾಡಿರುವ ಡಾಕ್ಟರ್ ಶ್ರೀ ಎನ್ ಜಿ ಮಾದೇವಪ್ಪ ಸರ್ಗೆ ವೇದಿಕೆ ಮೇರೆಗೆ ಎಲ್ಲ ಮಹನೀಯರು ಒಂದು ಗೌರವ ಸನ್ಮಾನವನ್ನು ಮಾಡಬೇಕಂತ ಹೇಳಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಅಲ್ಲಿ ಕುರ್ಚಿ ಹಾಕಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗಾಯ ನಮಃ. ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಗ್ರಂಥ ಸಂಪಾದಕರಾಗಿರ್ತಕ್ಕಂಥ ಡಾಕ್ಟರ್ ಎನ್ ಜಿ ಮಾದೇವಪ್ಪ ಸರ್ ಮಾತನಾಡಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತೇವೆ. ಮಾತು ಕಾರ್ಯಕ್ರಮ ಶೀಟ್ ಇಲ್ಲ ಇದೆ. ಈ ಮೈಕ್ ಇಂದಿನ ಸಭೆಯ ಅಧ್ಯಕ್ಷರಾದ ನಮ್ಮ ಪ್ರೀತಿಯ ಡಾಕ್ಟರ್ ವೀರಣ್ಣ ರಾಜೂರವರೇ, ಶೂನ್ಯ ಸಂಪಾದನೆಯ ಬಗ್ಗೆ ಬಹಳ ವಿದ್ವತ್ಪೂರ್ಣವಾದ ಉಪನ್ಯಾಸ ನೀಡಿದ ಡಾಕ್ಟರ್ ಶಂಭು ಹೆಗಡಾಳ್ ಅವರೇ, ನನ್ನ ಪುಸ್ತಕದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀಡಿದ ಡಾಕ್ಟರ್ ಶಶಿಧರ್ ತೋಡ್ಕರ್ ಅವರೇ, ಡಾಕ್ಟರ್ ಅರವಿಂದ್ ಜತ್ತಿಯವರ ಬದಲು ಬಂದಿರುವ ಅವರ ಪ್ರತಿನಿಧಿಯಾಗಿ ಬಂದಿರುವ ಬಸವ ಸಮಿತಿಯ ಶ್ರೀ ಜಾಲವಾದಿಯವರೇ, ಮತ್ತು ಎಲ್ಲ ಶರಣೆಯರೇ, ನಾನು 4 ಮಾತಾಡಬೇಕು ಅಂತ ಹೇಳಿದ್ದಾರೆ. ನನ್ನ ಮಾತಿಗೆ ಅನುಭವ ಅನ್ನೋ ಒಂದು ಮಾತನ್ನು ಸೇರಿಸಿದಾರಲ್ಲಿ ಕಾರ್ಯಕ್ರಮದಲ್ಲಿ. ಎನ್ ಜಿ ಮಹಾದೇವಪ್ಪನವರ ಅನುಭವ ಅಂತೇಳಿ ಒಂದು ಮಾತು ಸೇರಿಸಿದ್ದಾರೆ ಕಾರ್ಯಕ್ರಮದಲ್ಲಿ. ಈ ಅನುಭವ ಅಥವಾ ಅನುಭಾವ ಅನ್ನೋದ್ರ ಬಗ್ಗೆನೇ ಒಂದು 4 ಮಾತು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಅನುಭಾವ ಅಥವಾ ಅನುಭವ ಎಂಬ ಶಬ್ದಕ್ಕೆ
ಮೂರು ಅರ್ಥಗಳಿದ್ದಾವೆ, ಅಥವಾ ನಾವು ಮೂರು ಅರ್ಥಗಳಲ್ಲಿ ಅದನ್ನು ನಾವು ಬಳಸ್ತಾ ಇದ್ದೀವಿ. ಒಂದು ಅರ್ಥದಲ್ಲಿ ಪ್ರಾಯಶಃ ಇದೇ ಮೂಲ ಅರ್ಥದಲ್ಲಿ ಅನುಭವ ಅಥವಾ ಅನುಭಾವ ಅಂತ ಹೇಳಿದರೆ ತುರೀಯಾವಸ್ಥೆ ಅಥವಾ ಸಮಾಧಿ ಸ್ಥಿತಿ ಅನ್ನೋ ಅರ್ಥ ಇದೆ ಅದಕ್ಕೆ. ನಮ್ಮ ಭಾರತೀಯ ತತ್ವಶಾಸ್ತ್ರಜ್ಞರ ಪ್ರಕಾರ ನಮ್ಮ ಆತ್ಮಕ್ಕೆ 4 ಅವಸ್ಥೆಗಳಿದ್ದಾವೆ: ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಎಂಬ ಅವಸ್ಥೆ ಮತ್ತು 4ನೆಯದು ತುರೀಯಾವಸ್ಥೆ. ಜಾಗೃತಾವಸ್ಥೆ ಅಂತ ಹೇಳಿದರೆ ನಾವು ಎಚ್ಚರವಾಗಿದ್ದಾಗ, ಅಂದರೆ ಜಾಗ್ರತೆಯಾಗಿದ್ದಾಗ ಅಥವಾ ಜಾಗರಣ ಸ್ಥಿತಿಯಲ್ಲಿ ನಮ್ಮ ಆತ್ಮ ಪ್ರಪಂಚದೊಡನೆ ವ್ಯವಹಾರ ಮಾಡ್ತದೆ. ಹಾಗೆ ವ್ಯವಹಾರ ಮಾಡೋದಕ್ಕೆ ಅದಕ್ಕೆ ಇಂದ್ರಿಯಗಳ ಸಹಾಯ ಬೇಕು. ಕಣ್ಣು, ಕಿವಿ, ನಾಲಿಗೆ, ಮೂಗು, ಚರ್ಮ ಇವು ಆ ಇಂದ್ರಿಯಗಳು. ಇವಕ್ಕೆ ಜ್ಞಾನೇಂದ್ರಿಯಗಳು ಅಂತ ಹೇಳ್ತೀವಿ. ಅಂದರೆ ಅವು ಜ್ಞಾನವನ್ನು ಕೊಡೋದರಿಂದ ಅವು ಜ್ಞಾನೇಂದ್ರಿಯಗಳು. ಜೊತೆಗೆ ನಮಗೆ ಅಂತಃಕರಣಗಳು ಎಂಬ ಮತ್ತೆ 4 ಕರಣಗಳು ಬೇಕು: ಬುದ್ಧಿ, ಮನಸ್ಸು, ಚಿತ್ತ, ಅಹಂ ಅಂತ ಅನ್ನೋದು ಈ ಕರಣಗಳು. ಇವು ಇಂದ್ರಿಯಗಳು ಬಾಹ್ಯಕರಣಗಳಾದರೆ ಈ ಬುದ್ಧಿ, ಮನಸ್ಸು, ಅಹಂ ಅನ್ನೋದು ಅಂತಃಕರಣಗಳು, ಒಳಗೆ ಇರುವ ಅಂತಃಕರಣಗಳು. ಬುದ್ಧಿ, ಮನಸ್ಸು, ಅಹಂ, ಚಿತ್ತ ಇವಿಲ್ಲದೆ ಹೋದರೆ ಆತ್ಮಕ್ಕೆ ಯಾವುದ್ರ ಬಗ್ಗೆನೂ ಜ್ಞಾನ ಉಂಟಾಗೋದಿಲ್ಲ. ನಮಗೆ ಬರೀ ಇಂದ್ರಿಯಗಳಿದ್ದರೆ ಸಾಲದು, ಜೊತೆಗೆ ಈ ಅಂತಃಕರಣಗಳು ಬೇಕು. ಈ ಅಂತಃಕರಣಗಳು ಮತ್ತು ಇಂದ್ರಿಯಗಳ ಮೂಲಕ ನಾವು ಕೇವಲ ಭೌತ ವಸ್ತುಗಳನ್ನು ತಿಳ್ಕೊಳ್ತೇವೆ. ಅಂದರೆ ಬೆಟ್ಟ, ಗುಡ್ಡ, ಜನ, ಮನುಷ್ಯರು, ಕಾರು ಇವೆಲ್ಲ ಇತ್ಯಾದಿ ಅಂಥ ಭೌತ ವಸ್ತುಗಳನ್ನಷ್ಟೇ ತಿಳ್ಕೊಳ್ತೇವೆ. ಈ ಅಂತಃಕರಣಗಳು ಮತ್ತು ಇಂದ್ರಿಯಗಳು ಇವುಗಳ ಸಹಾಯ ಇಲ್ಲದೆ ಹೋದರೆ ನಮ್ಮ ಆತ್ಮ ಬರೀ ಒಂದೇ ಇರ್ತದೆ. ಆ ಒಂದೇ ಇರುವ ಆತ್ಮದ ಸ್ಥಿತಿ ಏನಿದೆ ಅದು ಅನುಭಾವ. ಆ ಅನುಭಾವದಲ್ಲಿ ಏನು ಉಳೀತದೆ ಅಂತೇಳಿದರೆ ಬರೀ ನಮ್ಮ ಆತ್ಮ ಅಷ್ಟೇ ಉಳ್ಕೊಳ್ತದೆ. ಆ ಆತ್ಮ ಉಳ್ಕೊಂಡಾಗ ನಮಗೆ, ಅಂದರೆ ಆತ್ಮಕ್ಕೆ, ನಾನು ಅಪರಿಮಿತವಾದ ಆತ್ಮ ಅಂದರೆ ಪರಮಾತ್ಮ. ಅಪರಿಮಿತವಾದ ಆತ್ಮ ಅಂದರೆ ಪರಮಾತ್ಮ. ಅಂದರೆ ನಾನು ಪರಮಾತ್ಮ ಆಗಿದ್ದೇನೆ, ನಾನು ಅಂಗ ಲಿಂಗವಾಗಿದ್ದೇನೆ, ಆತ್ಮ ಪರಮಾತ್ಮವಾಗಿದ್ದೇನೆ ಅನ್ನುವ ಒಂದು ಸ್ಥಿತಿ ಬರ್ತದೆ. ಇದು ಅನುಭಾವ ಅಥವಾ ತುರೀಯಾವಸ್ಥೆ ಅಥವಾ ಸಮಾಧಿ ಸ್ಥಿತಿ. ಈ ಸಮಾಧಿ ಸ್ಥಿತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ನಾನು ಅನ್ನುವ ಭಾವನೂ ಹೋಗ್ತದೆ. ನಾನು ಯಾವುದನ್ನು ಅರಿತಾ ಇದ್ದೇನೆ ಪರಮಾತ್ಮ, ಆ ಪರಮಾತ್ಮ ಅನ್ನುವ ಸ್ಥಿತಿಯೂ ಹೋಗ್ತದೆ. ಅದನ್ನೇ ಅಲ್ಲಮ ಪ್ರಭು ಏನು ಹೇಳ್ತಾನೆ, ನಾನೂ ಇಲ್ಲ ನೀನು ಇಲ್ಲ. ಅಂದರೆ ಅರಿಯುತ್ತಿರುವ ನಾನು ಅನ್ನೋದನ್ನು ಇಲ್ದಂಗೆ ಆಗ್ತದೆ. ಯಾವುದನ್ನು ಅರಿತಾ ಇದ್ದೀನಿ ಪರಮಾತ್ಮನ್ನ, ಆ ಪರಮಾತ್ಮನೂ ಇಲ್ದಂಗೆ ಆಗ್ತದೆ. ಇದು ಇಂಥ ಒಂದು ಸ್ಥಿತಿ ಇರೋದಕ್ಕೆ ಸಾಧ್ಯವೇ ಅಂತ ಅನ್ನೋದಕ್ಕೆ ನಾವು ಒಂದು ನಿದ್ದೆಯ ಅಂದರೆ ಸುಷುಪ್ತಿಯ ಉದಾಹರಣೆಯನ್ನು ಕೊಡ್ಬೋದು. ನಾವು ಮಲ್ಕೊಂಡಿದ್ದಾಗ, ಅಂದರೆ ಗಾಢವಾಗಿ ನಿದ್ದೆ ಬಂದಿದ್ದಾಗ, ಸ್ವಪ್ನ ಇಲ್ಲದೆ ಇದ್ದಾಗ
ನಾನು ನಿದ್ದೆ ಮಾಡ್ತಾ ಇದ್ದೀನಿ ಅನ್ನೋ ಅರಿವು ಇರೋದಿಲ್ಲ. ನನಗೆ ನಿದ್ದೆ ಬಂದಿದೆ ಅಂತನೋ ಅರಿವು ಇರೋದಿಲ್ಲ. ಯಾರಿಗೆ ನನಗೆ ನಿದ್ದೆ ಬಂದಿದೆ ಅಂತಾರೋ ಅವ್ರು ನಿದ್ದೆ ಮಾಡ್ತಾ ಇಲ್ಲ ಅಂತಲೇ ಅರ್ಥ. ಅದನ್ನು ಅಲ್ಲಮಪ್ರಭು ಏನು ಹೇಳ್ತಾನೆ, ಯಾರು ನಾನು ಲಿಂಗವಾಗಿದ್ದೇನೆ ಅಂತಾನೋ ಬಾಯ್ಬಿಟ್ಟು ಅವನಿಗೆ ಲಿಂಗದ ಅನುಭವ ಆಗೇ ಇಲ್ಲ ಅಂತಲೇ ಅರ್ಥ. ಅದಕ್ಕೆ ಅವನು ಒಂದು ಉದಾಹರಣೆನೂ ಕೊಡ್ತಾನೆ. ಯಾರು ನಾನು ಸತ್ತಿದ್ದೇನೆ ಅಂತಾರೋ ಅವ್ರು ಸತ್ತಿಲ್ಲ ಅಂತ. ಹಾಗೇನೆ ಯಾರು ನಾನು ಲಿಂಗವಾಗಿದ್ದೇನೆ ಅಂತಾರೋ ಅವರಿಗೆ ಲಿಂಗದ ಅನುಭವ ಆಗಿಲ್ಲ, ಲಿಂಗಾನುಭವ ಆಗಿಲ್ಲ ಅಂತಾರೆ. ಅಂದರೆ ಯಾರಿಗೆ ಲಿಂಗಾನುಭವ ಆಗಿದೆಯೋ ಅವರು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು. ಅದನ್ನು ಹೇಳೋದಕ್ಕೆ ಸಾಧ್ಯವಿಲ್ಲದು, ಅನಿರ್ವಚನೀಯ ಅಂತಂತಾರೆ ಅದನ್ನು. ಅಲ್ಲಮಪ್ರಭು ಈ ಅನುಭವದ ಬಗ್ಗೆ ನಾವು ತಿಳ್ಕೊಳ್ದೆ ಹೋದರೆ ಅಲ್ಲಮನ ವಚನಗಳನ್ನು ನಾವು ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ. ಸಾಧ್ಯವಿಲ್ಲ ಅಂದ್ರೂ ಬರುತ್ತೆ, ಕಷ್ಟ ಅಂದ್ರೂ ಬರುತ್ತೆ. ಆ ಬಗ್ಗೆ ನಾವು ತಿಳ್ಕೊಬೇಕು. ನಾವು ಅನುಭಾವಿಗಳಾಗಬೇಕಾಗಿಲ್ಲ, ಆದರೆ ಅನುಭವದ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು. ಅದು ತಿಳ್ಕೊಂಡ್ರೆ ಅಲ್ಲಮನ ಬಗ್ಗೆ ನಾವು ತಿಳ್ಕೊಳ್ಳೋದು ಸುಲಭ. ಭಾಳ ಕಷ್ಟಪಟ್ಟು ನಾವು ತಿಳ್ಕೊಬೋದು. ಇದು ಅನುಭವ ಮಂಟಪದಲ್ಲಿ, ಬಸವಣ್ಣವರ ಕಾಲದ ಅನುಭವ ಮಂಟಪದಲ್ಲಿ ಅನುಭವದ ಬಗ್ಗೆ ಚರ್ಚೆ ನಡೀತಿತ್ತು. ಅಂದರೆ ಯಾರು ಅನುಭಾವಿಗಳಲ್ಲ ಅವರು ಅನುಭಾವಿಗಳ ಜೊತೆ ಚರ್ಚೆ ಮಾಡಿ ನಾವು ಏನಾಗಬೇಕು, ಅನುಭವ ಪಡೆಯೋದಕ್ಕೆ ಏನು ಮಾಡಬೇಕು ನಾವು ಅನ್ನೋದ್ರ ಬಗ್ಗೆ ಅವರಿಂದ ಮಾರ್ಗದರ್ಶನ ಪಡೀತಾಯಿದ್ರು. ಆ ಮಾರ್ಗದರ್ಶನ ಪಡೆಯುವ ರೀತಿ ಇದೆಯಲ್ಲ, ಅದು ಸಹ ಅನುಭವನೇ. ಅಂದರೆ ಅನುಭವ ಪಡೆಯುವ ವ್ಯಕ್ತಿ ಅನುಭಾವಿ, ಅನುಭವದ ಬಗ್ಗೆ ಚರ್ಚೆ ಮಾಡುವವರು ಅನುಭಾವಿಗಳು. ಇನ್ನು ಇತ್ತೀಚೆಗೆ ಮೂರನೆಯ ಮತ್ತೊಂದು ಅರ್ಥ ಉದ್ಭವ ಆಗಿದೆ. ಅದು ಏನಂತ ಹೇಳಿದ್ರೆ, ವಚನಗಳ ಬಗ್ಗೆ, ವಚನಕಾರರ ಬಗ್ಗೆ, ವಚನಕಾರರ ಸಿದ್ಧಾಂತಗಳ ಬಗ್ಗೆ ಮಾತಾಡೋರೂ ಸಹ ಇತ್ತೀಚೆಗೆ ಅನುಭಾವಿಗಳು ಅಂತ ಅನಿಸ್ಕೊಳ್ತಾ ಇದ್ದಾರೆ. ಈಗ ನೀವು ಈ ಕಾರ್ಯಕ್ರಮದಲ್ಲಿ ಮಹಾದೇವಪ್ಪನವರ ಅನುಭವ ಅಂತ ಹೇಳಿದರೆ ಬರೀ ನಾನು ಮಾತಾಡ್ಬೋದು ಅಷ್ಟೇ ಹೊರತು ನಮ್ಮದು ಅನುಭವ ಅಲ್ಲ. ದಯವಿಟ್ಟು ಅನುಭವ ಅಂತ ತಿಳ್ಕೊಬೇಡಿ. ಆಮೇಲೆ ಈ ವಚನಗಳ ಬಗ್ಗೆ, ವಚನಕಾರರ ಬಗ್ಗೆ, ವಚನಗಳ ಸಿದ್ಧಾಂತಗಳ ಬಗ್ಗೆ ಯಾರು ಮಾತಾಡ್ತಾರೆ ಅವರು ಅನುಭಾವಿಗಳು ಅಂತ ಅನ್ನೋದು ತಪ್ಪು. ಮತ್ತು ಅವ್ರ ಬಗ್ಗೆ ಭಾಳ ಮಾತಾಡೋರು ಇದ್ದಾರಲ್ಲ, ಅವರು ಮಹಾನುಭಾವಿಗಳು. ನಾನು ಅನುಭಾವಿನೂ ಅಲ್ಲ, ನಾನು ಮಹಾನುಭಾವಿನೂ ಅಲ್ಲ, ನಾನು ಕೇವಲ ಅನುಭವದ ಬಗ್ಗೆ ತಿಳ್ಕೊಂಡ್ರು, ಸ್ವಲ್ಪ ತಿಳ್ಕೊಂಡ್ರದು ಅಷ್ಟೇ, ಎಲ್ಲದೂ ಅಲ್ಲ. ಮತ್ತೆ ಅಷ್ಟು ತಿಳ್ಕೊಂಡ್ರು ವ್ಯಕ್ತಿ ಅಷ್ಟೇ ನಾನು. ಮತ್ತು ಈ ಅಲ್ಲಮನ ಬಗ್ಗೆ ನಾನು ಬರೆದಿದ್ದನು ಅಂತ ಹೇಳಿದರೆ ಅನುಭವದ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರೋದ್ರಿಂದ ನಾನು ಅಲ್ಲಮನ ವಚನಗಳ ಬಗ್ಗೆ ಸ್ವಲ್ಪ ಬರೆಯೋದಕ್ಕೆ ಸಾಧ್ಯ ಆಗಿತ್ತು. ಮತ್ತು ಇದಕ್ಕೆ ಈ ಹಿಂದೆ ಚಕ್ಕಡಾರ್ಯ ಅಂತ ತಿಳ್ಕೊಂಡಿದ್ದೆ ನಾನು. ಇವರು ಮಹಾಲಿಂಗ ದೇವ ಅಂತ ಹೇಳ್ತಾ ಇದ್ದಾರೆ, ಅದು ತಪ್ಪು ತಂದದು. ಮಹಾಲಿಂಗ ದೇವ ಮತ್ತು ಕಲ್ಮಠದ ಪ್ರಭುದೇವ ಮತ್ತು ನಮ್ಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಮತ್ತು ಇಂಥವರ ಗ್ರಂಥಗಳನ್ನು ಓದಿ ಮತ್ತು ಅನುಭವದ ಬಗ್ಗೆ ಸ್ವಲ್ಪ ಓದಿ, ಇದಕ್ಕೆ ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಅಂತಾರೆ, ಆ ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಓದಿ ನಾನು ಅಲ್ಲಮನ ವಚನಗಳನ್ನು ಅರ್ಥೈಸೋದಕ್ಕೆ ನನಗೆ ಸಾಧ್ಯ ಆಗಿದೆ. ಅದನ್ನು ಪ್ರಕಟಣೆ ಮಾಡೋದಕ್ಕಿಂತ ಮೊದಲು ನಮ್ಮ
ಬಸವ ಸಮಿತಿಯವರು ಮತ್ತೊಂದು ಸಮಿತಿ ಮಾಡಿದರು. ಆ ಸಮಿತಿಗೆ ನಮ್ಮ ಡಾಕ್ಟರ್ ವೀರಣ್ಣ ರಾಜುರವರು ಅಧ್ಯಕ್ಷರಾಗಿದ್ದರು. ಇನ್ನೂ ಅನೇಕರಿದ್ದರು ಅದರೊಳಗೆ, ಸಮಿತಿಯೊಳಗೆ ನಾನು ಇದ್ದೆ. ಆ ಸಮಿತಿ ಮಹದೇವಪ್ಪನೇ ಇದಕ್ಕೆ ವ್ಯಾಖ್ಯಾನ ಬರೀಬೇಕು ಅಂಥೇಳಿ ಒಂದು ತೀರ್ಮಾನ ಮಾಡಿದರು. ಆದ್ದರಿಂದ ವೀರಣ್ಣ ರಾಜುರವರಿಗೂ ಮತ್ತು ಆ ಸಮಿತಿಯ ಎಲ್ಲ ಸದಸ್ಯರಿಗೂ ನಾನು ಮೊದಲು ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಎರಡನೇದಾಗಿ ಅದನ್ನು ಪ್ರಕಟಣೆ ಮಾಡಿದ ಶ್ರೀ ಅರವಿಂದ ಜತ್ತಿಯವರಿಗೂ ಮತ್ತು ಬಸವ ಸಮಿತಿಯ ಸದಸ್ಯರಿಗೂ ನಾನು ನನ್ನ ಅರ್ಪಣೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ತಾವೆಲ್ಲ ನನ್ನ ಮಾತುಗಳನ್ನು ಕೇಳಿದ್ದಕ್ಕಾಗಿ ಮತ್ತು ಡಾಕ್ಟರ್ ತೋಡ್ಕರ್ ಅವರು ನನ್ನ ಪುಸ್ತಕದ ಬಗ್ಗೆ ಮಾತಾಡಿದ್ದಕ್ಕಾಗಿ ಅವ್ರಿಗೂ ಮತ್ತು ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಶರಣಾರ್ಥಿ. ಸರ್ಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ ವೀರಣ್ಣ ರಾಜುರವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕಂತ ಹೇಳಿ ಅವ್ರಿಗೆ ಕೇಳ್ಕೊಳ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಸಮಿತಿ ಬೆಂಗಳೂರು, ಧಾರವಾಡ, ಕಲಬುರಗಿ, ಬಸವ ಕೇಂದ್ರ ಧಾರವಾಡ ವಾರಕ್ಕೊಮ್ಮೆ ನಡೆಸ್ತಿರುವಂಥ ಈ ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮದಲ್ಲಿ ಇವತ್ತೊಂದು ವಿಶೇಷ ಕಾರ್ಯಕ್ರಮ ಜೋಡಣೆಗೊಂಡದ. ಈ ಕಾರ್ಯಕ್ರಮದ ಕೇಂದ್ರ ಬಿದ್ದು ಎನ್ ಜಿ ಮಹದೇವಪ್ಪನವರೇ ಶೂನ್ಯ ಸಂಪಾದನೆಯ ಬಗ್ಗೆ ತುಂಬ ತಿಳಿಯಾಗಿ, ಮೌಲಿಕವಾಗಿ, ಅರ್ಥವತ್ತಾಗಿ ಅನುಭವವನ್ನು ಹಂಚಿಕೊಳ್ತಿರುವಂಥ ಡಾಕ್ಟರ್ ಶಂಭು ಹೆಗಡಾಳ್ ಅವರೇ, ಮಹದೇವಪ್ಪನವರ ಅಲ್ಲಮನ ವಜ್ರಗಳು ಕೃತಿಯನ್ನು ಬಿಡುಗಡೆ ಮಾಡಿ ಅರ್ಥಪೂರ್ಣವಾದಂಥ ಸಂಕ್ಷಿಪ್ತವಾದಂಥ ಮಾತುಗಳನ್ನು ಹೇಳಿದಂಥ ಶಶಿಧರ್ ತೋಡ್ಕರ್ ಅವರೇ, ಬೆಂಗಳೂರಿನಿಂದ ಜತ್ತಿಯವರ ಪ್ರತಿನಿಧಿಯಾಗಿ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಮಾತಿನ ಜೊತೆಗೆ ಜತ್ತಿಯವರ ಸಂದೇಶವನ್ನು ಸಹಿತ ಪ್ರಸ್ತುತಪಡಿಸಿದಂಥ ಶಂಕರ್ ಜಾಲವಾದಿ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಶರಣೆಯರೇ, ತಮಗೆಲ್ಲ ಅನಂತ ಶರಣಾರ್ಥಿಗಳು. 14ನೆಯ ವಾರದಲ್ಲಿ ಶೂನ್ಯ ಸಂಪಾದನೆಯ ಅನುಭವದ ಝರಿ ಹರಿತಿರೋದು, ಅದಕ್ಕೆ ತಾವೆಲ್ಲ ಸಂತೋಷದಿಂದ ಸ್ಪಂದಿಸ್ತಿರೋದು, ನಾನಿಲ್ಲಿ ಭಾಗವಹಿಸ್ತಿದ್ರೂ ಸಹಿತ ಮನೆಯೊಳಗಿದ್ಕೊಂಡು ಆನ್ಲೈನ್ ಮೂಲಕ ಕೇಳಿ ಸಂತೋಷ ಪಡ್ತಿರ್ತಕ್ಕಂಥ ಈ ಶೂನ್ಯ ಸಂಪಾದನೆಯ ಅನುಭವ ಎಲ್ರಿಗೂ ಮೆಚ್ಚುಗೆ ಆಗ್ಯದ ಅಂತ ಅನೇಕ ಜನ ನನಗೆ ದೂರವಾಣಿ ಮೂಲಕ ಹೇಳಿದ್ರಿಂದ ನನಗೆ ಅನುಭವಕ್ಕೆ ಬಂದದ. ಹೆಗಡಾಳವರು ಭಾಳ ಕಷ್ಟವಾದಂಥ ಕೃತಿ ಅದು. ಶೂನ್ಯ ಸಂಪಾದನೆಯನ್ನು ವ್ಯಾಖ್ಯಾನ ಮಾಡೋದು, ಪ್ರವಚನ ಮಾಡೋದು, ಅದನ್ನು ತಿಳಿಸಿಕೊಡೋದು ಭಾಳ ಕಷ್ಟದ ಕೆಲಸ. ಯಾಕಂದ್ರೆ ಅಲ್ಲಿ ಪ್ರಭುದೇವನ ಕೇಂದ್ರ ಆಗಿರ್ತಾನೆ. ಮುಂದೆಲ್ಲ ಬೇರೆ ಬೇರೆ ಸಂಪಾದನೆಗೆ ಹೋದಾಗ ಬೇರೆ ಬೇರೆ ರೀತಿಯ ಶರಣರ ವಚನಗಳು ಬರ್ತಾವೆ. ಆದರೆ ಆರಂಭದೊಳಗೆ ಈಗಿನ್ನೂ ಅಲ್ಲಿಗೆ ಬಂದೇ ಇಲ್ಲ ಅವರು.
ಇನ್ನೂ ಮಾಯಾ ವಿಡಂಬನೆಯ ಸ್ಥಳದೊಳಗನೆ ಇದ್ದಾರೆ. ಒಂದು ವರ್ಷಗಟ್ಟಲೆ ನಡೀತಾರೆ. ಅದು ಎಷ್ಟೇ ದಿವಸ ಆಗಲಿ ಈ ಮಾಲಿಕೆಯನ್ನು ನಿಲ್ಲಿಸೋದು ಬೇಡ. ಮುಗಿಯುವವರೆಗೂ ಸಹಿತ ಅದನ್ನು ತಾವು ನಡೆಸ್ಕೊಡ್ಬೇಕು. ನಡೆಸ್ಕೊಡೋದು ಅಷ್ಟೇ ಅಲ್ಲ, ಹಿಂದೆ ಮುರುಘಾಮಠದೊಳಗೆ ಜೋಳದ ರಾಶಿ ದೊಡ್ಡನಗೌಡರು ಶೂನ್ಯ ಸಂಪಾದನೆಯ ಪ್ರವಚನ ಮಾಡ್ತಿದ್ರು. ಅವ್ರು ಕೇವಲ ಮಾತಾಡಿ ಹೋಗಲಿಲ್ಲ, ಆ ಪ್ರವಚನ ಮಾಡಿದ ವಿಚಾರಗಳನ್ನು ಬಯಲಗಳಿಕೆಯ ಬೆಳಕು ಅನ್ನುವಂಥ ಗ್ರಂಥದೊಳಗೆ ಹಿಡಿದಿಟ್ಟು ಹೋಗ್ಯಾರ. ಹಂಗೆ ಶಂಭು ಹೆಗಡಾಳವರು ತಮ್ಮ ಈ ಚಿಂತನೆಯ ವಿಚಾರಗಳನ್ನು ಗ್ರಂಥ ರೂಪದೊಳಗನ ಹಿಡಿದಿಟ್ಟು ಪ್ರಕಟ ಮಾಡಿದರೆ ಕೇಳದೇ ಇರಲದವ್ರಿಗೆ ಅದರ ಲಾಭ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ, ಇವತ್ತು ನಮ್ಮ ಸ್ನೇಹಿತರಾದಂಥ ಹಿರಿಯ ಸ್ನೇಹಿತರಾದಂಥ ಮಹಾದೇವಪ್ಪನವರ ಒಳಮೌಲಿಕ ಕೃತಿ ಅಲ್ಲಮನ ವಜ್ರಗಳು, ಇದನ್ನು ಬಿಡುಗಡೆ ಮಾಡಿ ತೋಡ್ಕರ್ ಅವರು ಭಾಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ ಅದರ ಬಗ್ಗೆ. ಮಹಾದೇವಪ್ಪನವ್ರ ಬಗ್ಗೆನೂ ಅಂದರೆ ಅವರ ವ್ಯಕ್ತಿತ್ವದ ಬಗ್ಗೆ, ಅವರ ಸ್ವಭಾವದ ಬಗ್ಗೆ, ಅವರ ವಿದ್ವತ್ತಿನ ಬಗ್ಗೆ, ಅವರ ಅನುಭವದ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಅವ್ರ ಬಗ್ಗೆ ನಾನು ಹೆಚ್ಚು ಹೇಳೋದು ಬೇಡ. ಅವರೊಬ್ಬ ಸದ್ದು ಗದ್ದಲವಿಲ್ಲದ ಸಾಧಕರವರು, ಏನೂ ಗದ್ದಲಿಲ್ದೇನೆ. ಅವ್ರ ಮಾತು ಕಡಿಮೆ, ಅವ್ರು ಮಾತಾಡಿದ್ರೆ ಅದರೊಳಗೊಂದು ಅರ್ಥ ಇರ್ತದೆ, ಅದ್ರೊಳಗೊಂದು ವಿಷಯ ಇರುತ್ತೆ. ನೀವು ನೋಡಿದ್ರಲ್ಲಿ ಈಗ ಖಾಲಿ ಮಾತಾ ಇರೋದಿಲ್ಲ. ಅವರು ಅನುಭವದ ಬಗ್ಗೆನೇ ಒಂದು ಭಾಳ ಸಂಕ್ಷಿಪ್ತವಾಗಿ ನಮಗೆ ಮನಮುಟ್ಟು ಹಂಗೆ ಹೇಳಿದ್ರು. ಈ ಗ್ರಂಥ ಹುಟ್ಟಲಿಕ್ಕೆ ಒಂದು ಕಾರಣ ಐತೆ ಅನ್ನೋದನ್ನು ಸೂಚನೆ ಕೊಟ್ಟರು. ಬಸವ ಸಮಿತಿಯಿಂದ ನಾವು ಸಮಗ್ರ ವಚನ ಸಾಹಿತ್ಯದ ನಿಜ ವಚನ ಸಂಪುಟಗಳನ್ನು ಪ್ರಕಟ ಮಾಡಬೇಕು ಅಂತ ಒಂದು ಯೋಜನೆ ಹಾಕ್ಕೊಂಡ್ವಿ. ಅಲ್ಲಿ ಕುಂದಗೋಳವರು ಬಂದಿದ್ದಾರೆ, ಅವರೆಲ್ಲ ಅದರ ಸದಸ್ಯರದ, ಇವರಲ್ಲಿ ಸದಸ್ಯರದ. ಸಮಗ್ರ ವಚನ ಸಾಹಿತ್ಯದ ಅಂದರೆ ನಿಜ ವಚನ ಸಾಹಿತ್ಯದ ಸಂಪುಟಗಳನ್ನು 10 ಸಂಪುಟಗಳಾಗಿ ಪ್ರಕಟ ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಯೋಜನೆಯನ್ನು ಜತ್ತಿಯವರು ನಮಗೆ ವಹಿಸಿಕೊಟ್ಟಿದ್ರು. ಅದು ನಡೆದತ್ತಿನ್ನು. ಆ ಸಂದರ್ಭದೊಳಗೆ 10 ಸಂಪುಟ ಬಿಡುಗಡೆ ಮಾಡಿದ ನಂತರ ನಿಜವಚನ ನಿರ್ವಚನ ಸಂಪುಟಗಳನ್ನು ತರೋಣ ಅಂತ ಅಂದ್ಕೊಂಡಿದ್ವಿ. ಮಹಾದೇವಪ್ಪನವ್ರಿಗೆ ಇದನ್ನು ಕೊಡೋಣ ಅಂತ. ಆ ಸಂಪುಟಗಳು ಬರೋದಕ್ಕಿಂತ ಪೂರ್ವದೊಳಗೆ ನಿಜವಚನ ನಿರ್ವಚನ ಸಂಪುಟವನ್ನು ಮಹಾದೇವಪ್ಪನವ್ರು ತಂದುಕೊಟ್ಬಿಟ್ಟೆ. ಇದು ದೊಡ್ಡ ಒಂದು ಕೆಲಸ ಅಂತ ನಾನು ಅಂದ್ಕೊಂಡಿದ್ದೆ. ಅಲ್ಲಮ್ಮನ ವಚನಗಳು ವಜ್ರ ಇದ್ದ ಹಾಗೇನೆ, ವಜ್ರದ ಗಟ್ಟಿತನ, ವಜ್ರದ ಬೆಳಕು, ವಜ್ರದ ಬೆಲೆ, ಮೌಲ್ಯ ಅಂತ ಹೇಳ್ತಾರೆ. ಇದೆಲ್ಲ ಆ ವಚನಗಳಿಗೆ ಅದ. ಅವ್ರು ಹೇಳಿದರಲ್ಲ, ಅನುಭವ ಇಲ್ಲದೇನೆ ಅಥವಾ ಅನುಭಾವಿ ಆಗದೇನೆ, ಅನುಭವವನ್ನು ಕುರಿತು ಚಿಂತನೆ ಮಾಡದೇನೆ ಈ ವಚನಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಆ ದಿಶೆಯೊಳಗೆ ಅವರು ಭಾಳಷ್ಟು, ಯಾಕಂದರೆ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾದ ಕಾರಣವಾಗಿ ಆ ಎತ್ತರಕ್ಕೆ ಅವರು ಏರಿದ್ದಾರೆ. ಹೇಳ್ತಾರೆ, ನಾವು ಅನುಭಾವಿ ಅಲ್ಲ ನಿಮ್ಗಿಂತ ಬೇರೆ ಅನುಭಾವಿ ನಮಗೆ ಎಲ್ಲಿ ಸಿಗ್ತಾರ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಧಾರವಾಡದೊಳಗೆ ಈ ಕೃತಿ ಮರು ಲೋಕಾರ್ಪಣೆ ಆಗಲಿಕ್ಕೆ ಮನಸ್ಸು ಮಾಡಿದಂಥ ಅರವಿಂದ್ ಜತ್ತಿ ಅವರಿಗೆ, ಬಂದು ಇದನ್ನು ನೆರವೇರಿಸಿಕೊಟ್ಟಂಥ ಶಂಕರ್ ಜಾಲವಾದಿ ಅವರಿಗೆ, ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿದಂಥ ತಮ್ಮೆಲ್ಲರಿಗೆ ಹೆಚ್ಚಿಗೆ ಮಾತು ಬೇಡ ಅಂತ ಅನಿಸುತ್ತೆ. ಇದರ ಜೊತೆಗೆ ಇನ್ನೂ 9 ಸಂಪುಟಗಳು ಬರಬೇಕಲ್ಲ. ಇನ್ನೊಂದು ಸಂಪುಟವನ್ನು ಅವ್ರಿಗೆ ವಹಿಸಲಿಕ್ಕೆ ನಾವು ಮನಸ್ಸು ಮಾಡಿದ್ವಿ. ಚನ್ನಬಸವಣ್ಣವ್ರ ವಚನಗಳನ್ನು ಅವರೇ ನಿರ್ವಚನ ಮಾಡಬೇಕು ಅಂತ ಆಗೇನೆ ಆಗಿತ್ತು. ಅದರ ಕಾರ್ಯನ ನೀವು ಕೈ ಕೊಡ್ರಿ ನಿಮ್ಮ ಮೇಲೆ ಅಂತ, ಶುರು ಮಾಡಿರಿ ಅಂತ.
ಅದು ಮಾತು ಹೇಳೋದಾದ್ರೆ ಮಹದೇವಪ್ಪನವ್ರಿಗೆ ಕೆಲಸ ಏನು ಅಂದ್ರೆ ಇದೇ ಕೆಲಸ. ಸದಾಶಿವಗೆ ಅದ ಉದ್ಯೋಗ ಅಂತಾರಲ್ಲ ಹಂಗೆ ವಚನಾನ ಅವರ ಉಸಿರು, ವಚನಾನ ಅವರ ಊಟ, ವಚನಾನ ಅವ್ರ ನಿದ್ದೆ, ವಚನಾನ ಅವ್ರ ನೀರು, ವಚನಾನ ಅವ್ರ ಬದುಕು. ಹೀಗಾದ ಕಾರಣವಾಗಿ ಇಂಥ ಒಂದು ಕೃತಿ ಎಷ್ಟು ತಿಂಗಳದಾಗ ಮಾಡಿದೆ ಅದನ್ನು? ಹೇಳಿ 1 ವರ್ಷ ಆಗಿಲ್ಲ, ಇವ್ರು 2 ವರ್ಷ ಅನ್ನಕತ್ತಾರೆ. ದಿನಾಲೂ ಬೆಳಿಗ್ಗೆ ಎದ್ದು ಕೂಡಲೇ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೆ ಎಷ್ಟು ತಾಸು ಮಾಡ್ತೀರಿ ಕೆಲಸ ನೀವು? ಅವ್ರಿಗೆ ಯಾವುದೂ ಚಿಂತಿಲ್ಲ. ಹಾಗಾಗಿ ಅವರಿಗೆ ವಚನದ ಚಿಂತೆ, ಅನುವಾದದ ಚಿಂತೆ, ನಿರ್ವಚನದ ಚಿಂತೆ, ಅನುಭಾವನ ಉಳಿದವರಿಗೆ ಹಂಚೋ ಚಿಂತೆ. ಪ್ರಭುದೇವರ ವಚನದ ಬಗ್ಗೆ ಈಗ 2-3 ಟೀಕಾ ಬಂದವಂತ ಹೇಳಿತ್ತು. ಮಾಲಿಂಗದೇವ ಮೊದಲಿಗೇನೆ ಷಟ್ಸ್ಥಲ ಅನುಗುಣವಾಗಿ ಜೋಡಿಸುವ ಮೂಲಕ ಟೀಕಾ ಬರೀತಾನೆ. ಅದು ಒಂದೇ ಟೀಕೆ. ಕಲ್ಮಠದ ಪ್ರಭುದೇವಂದು ಸಮಗ್ರ ಅಥವಾ ಷಟ್ಸ್ಥಲಕ್ಕೆ ಸಂಬಂಧಿಸಿದಂಥ ಪ್ರಭುದೇವರ ವಚನ ಟೀಕೆ ಇಲ್ಲ. ಲಿಂಗಲೀಲಾ ವಿಲಾಸ ಚಾರಿತ್ರದೊಳಗೆ ಪ್ರಭುದೇವ್ರ ವಚನ ಏನು ಬಳಕೆ ಆಗ್ಯದವಲ್ಲ ಅದಕ್ಕೆ ಟೀಕಾ ಬರ್ತಾರೆ. ಅದನ್ನು ಸಹಿತ ಆ ಕುಂದೂರವರು ತಮ್ಮ ಇದರೊಳಗೆ ಹಾಕ್ಕೊಂಡಿದ್ದಾರೆ. ಅಂದರೆ ಪ್ರಾಚೀನದ ಒಂದೇ ಒಂದು ಷಟ್ಸ್ಥಲ ವಚನಕ್ಕೆ ಟೀಕಾ ಇತ್ತು. ಆಧುನಿಕ ಕಾಲದೊಳಗೆ ಮೊಟ್ಟ ಮೊದಲಿಗೆ ಯಾರು ಬರೆದ್ರು? ಸಿದ್ದೇಶ್ವರ ಸ್ವಾಮಿಗಳೇ ನಿರ್ವಚನ ಮಾಡಿದ್ದು ಕನ್ನಡದೊಳಗೆ. ಎಲ್ ಬಸವರಾಜರು ಸಂಕ್ಷಿಪ್ತವಾಗಿ ಅದರ ಟೀಕಾ ಬರ್ದಾರ. ಸಿದ್ದೇಶ್ವರ ಸ್ವಾಮಿಗಳು ಅದರದ ವಿವರಾತ್ಮಕ ಟೀಕಾ ಬರೆದಿದ್ದಾರೆ. ಅದನ್ನೇ ಈ ಟೀಕೆ ಅಂದರೆ ಪ್ರಭುದೇವರನ್ನು ಭಾಳ ಸರಳವಾಗಿ ತಿಳ್ಕೊಳ್ಳಿಕ್ಕೆ ನಮ್ಗೆ ಅನುಕೂಲ ಆಗತ್ತೆ. ಇದರ ವಿಮರ್ಶೆ ಬರಿತಾ ಗಿರಿಮಲ್ಲ, ಪ್ರಕಾಶ್ ಗಿರಿಮಲ್ಲ ಸಿದ್ದೇಶ್ವರ ಶ್ರೀಗಳ ಟೀಕೆಗಳು ಅದ್ವೈತದ ಹಿನ್ನೆಲೆ ಒಳಗೆ ಬಹಳ ಘನವಾದಂಥ ರೀತಿಯಲ್ಲಿ ಸಾಮಾನ್ಯರಿಗೆ ಎಟುಕದ, ಎಲ್ಲವೂ ಎಟುಕೋದಿಲ್ಲ ಆ ರೀತಿ ಇದ್ದರೆ ಮಹದೇವಪ್ಪನವರ ಟೀಕೆ ಎಲ್ಲರೂ ಸರಳವಾಗಿ ತಿಳ್ಕೊಳ್ಳುವ ರೀತಿಯಲ್ಲಿ ಅದ. ಇದು ವಿಸ್ತೃತವಾದ ಟೀಕೆ ಅಲ್ಲ, ಸಾರಾಂಶ ರೂಪದ ಹೇಳಿದರೆ ಒಂದು ವಚನಕ್ಕೆ ಪ್ರತಿ ಪದಾರ್ಥ ಟೀಕೆ ಅಂತಲೂ ಇರುತ್ತೆ, ವಾಕ್ಯವನ್ನು ಅನ್ವಯಿಸಿದಂಥ ಟೀಕೆನೂ ಇರುತ್ತೆ, ಇಡಿಯಾಗಿ ಭಾವಾನುವಾದದ ಒಂದು ಟೀಕೆನೇ ಇರುತ್ತೆ. ಇದು ಇಡೀ ಭಾವಾನುವಾದವನ್ನು ಒಳಗೊಂಡಂಥ ಟೀಕೆ ಇದು. ಯಾಕಂದ್ರೆ ಒಂದೊಂದು ವಚನಕ್ಕೆ ಸಿದ್ದೇಶ್ವರ ಸ್ವಾಮಿಗಳು 2-3 ಪುಟದವರೆಗೆ ಟೀಕಾ ಬರ್ಕೊತ ಹೋಗಿದ್ದಾರೆ. ಅದರ ಅರ್ಥ ಕೊಡ್ತಾರೆ, ಆಮೇಲೆ ಅದರ ಸಾರಾಂಶ ಕೊಡ್ತಾರೆ, ಆಮೇಲೆ ಒಂದೊಂದು ವಾಕ್ಯದ ಟೀಕೆಯನ್ನು ಬರ್ಕೊತ ಹೋಗುವಂಥದ್ದು ಪ್ರಭುದೇವರ ವಚನ ನಿರ್ವಚನ ಕೃತಿಯೊಳಗೆ ಕಾಣಿಸುತ್ತೆ. ಅಂಥ ರೀತಿ ಗೊಂದಲ ಏನೂ ಇಲ್ಲ. ಸೀದಾ ಆ ವಚನನ ಓದೋದು, ಅದರ ಟೀಕಾ ಓದಿಬಿಟ್ರೆ ಇದು ಹೇಳುತ್ತಿ ಇದನ್ನು ಹೇಳುತ್ತೆ ಅನ್ನೋ ರೀತಿಯಲ್ಲೇ ಈ ಟೀಕೆ ಭಾಳ ಸುಲಭವಾಗ್ಯದ. ಇಂಥ ಒಂದು ಕೆಲಸವನ್ನು ಭಾಳ ಪರಿಶ್ರಮದಿಂದ ಮಾಡಿದಂಥ ಮಹದೇವಪ್ಪನವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇಂಥ ಇನ್ನೂ ಅನೇಕ ಕೃತಿಗಳು ಅವರಿಂದ ಬರಲಿ ಅಂತ ಆಶಿಸ್ತಾ, ಈ ಸಂದರ್ಭದೊಳಗೆ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಬಸವ ಸಮಿತಿಗೆ, ಬಸವ ಕೇಂದ್ರಕ್ಕೆ, ತಮಗೆಲ್ಲರಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾರೆ.